ಇದೀಗ ನಮ್ಮ ಸಿನಿಮಾದ ನಾಯಕ ಹಾಗೂ ನಾಯಕಿಯನ್ನು ವೇದಿಕೆ ಕರೆಯುವಂತಹ ಸಮಯ. ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ವೆರಿ ಟ್ಯಾಲೆಂಟೆಡ್ ಪೃಥ್ವಿ ಅಮ್ಮಾರ್ ಅವರು, ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ಧನ್ಯ ರಾಮ್ಕುಮಾರ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪಾಳಿ ಸ್ವಲ್ಪ ಸೌಂಡ್ ಬರ್ಬೋದಾ? ಓಕೆ, ಎಸ್. ಮೊದಲನೇದಾಗಿ ಎಸ್ ಬನ್ನಿ ಧನ್ಯ ಅವರೇ, ಬನ್ನಿ. ಎಸ್ ಧನ್ಯ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಜನವರಿ 30ಕ್ಕೆ ಚೌಕಿದಾರ್ ಸಿನಿಮಾ ಬರ್ತಾ ಇದೆ. ಇಲ್ಲಿ ಶಿವಣ್ಣ ಸರ್ ಇದ್ದಾರೆ, ಸಾಯಿ ಸರ್ ಇದ್ದಾರೆ. ಅದರ ಜೊತೆಗೆ ಎಲ್ಲರೂ ಗ್ಲಾಮರಸ್ ಆಗಿ ಕಾಣಬೇಕು ಅಂತ ಅನ್ಸುತ್ತೆ, ಆದ್ರೆ ಡಿ ಗ್ಲಾಮರಸ್ ಪಾತ್ರ ಎಷ್ಟು ಚಾಲೆಂಜಿಂಗ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ನಿಮ್ಮ ಕೆಲಸದ ಬಗ್ಗೆ ಎಲ್ಲರೂ ಅಪ್ರಿಸಿಯೇಷನ್ ಮಾಡ್ತಾ ಇದೆ. ಹೌ ಹ್ಯಾಪಿ ಆರ್ ಯು? ಎಲ್ರಿಗೂ ನಮಸ್ಕಾರ. ನಮ್ಮ ಸಾಂಗ್ ಎಳೆಯ ಲಾಂಚ್ಗೆ ಶಿವಣ್ಣ ಮಾವ ಬಂದಿದ್ದಾರೆ. ಪ್ರತಿ ಸಿನಿಮಾದಲ್ಲೂ ನನಗಿರಲಿ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಮಾಮ. ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡೋದಕ್ಕೆ. ಎಸ್, ನಮ್ಮ ಸಾಯಿ ಕುಮಾರ್ ಸರ್ ಇದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್, 50 years ಫಿಲ್ಮ್ ಇಂಡಸ್ಟ್ರಿನಲ್ಲಿ. ನನಗೆ ಗ್ರೋಯಿಂಗ್ ಅಪ್ ನಿಮ್ಮ ಡೈಲಾಗ್ಸ್ ಕೇಳೋದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಿಮ್ಮ ಜೊತೆಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ನನ್ನ ಬ್ಲೆಸ್ಸಿಂಗ್ ಅಂತ ಅಂದ್ಕೊಳ್ತೀನಿ. ತುಂಬ ಕಲ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಪೃಥ್ವಿ ಅವ್ರ ಬಗ್ಗೆ ಮಾತಾಡೋದಿದ್ರೆ, ಅವರ ಸಿನಿಮಾ ನೋಡಿ, ಅವ್ರ ಸಿನಿಮಾ ದಿಯಾ ನೋಡಿ ನಾನು ಮತ್ತು ನಮ್ಮ ಮಮ್ಮಿ ಅಂದ್ಕೊಂಡಿದ್ವಿ ಒಂದು ದಿವಸ ಇವ್ರ ಜೊತೆಗೆ ನಾನು ಆ್ಯಕ್ಟ್ ಮಾಡಬೇಕು. ಯಾಕಂದರೆ ಇಂಥವ್ರ ಜೊತೆಗೆ ನಾವು ಆ್ಯಕ್ಟ್ ಮಾಡಿದ್ರೆ ನಮ್ಮಲ್ಲಿರೋ ಒಂದು ಕಲೆ ಆಚೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಐ ಜೆನ್ಯೂನ್ಲಿ ಫೀಲ್ ನಿಮ್ಮ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿರೋದ್ರಿಂದ ಐ ಹ್ಯಾವ್ ಬಿಕಮ್ 2% ಬೆಟರ್ ಅನ್ಸುತ್ತೆ ಆ್ಯಕ್ಟಿಂಗಲ್ಲಿ. ಥ್ಯಾಂಕ್ ಯು ಪೃಥ್ವಿ ಫಾರ್ ಬೀಂಗ್ ಅಮೇಝಿಂಗ್ ಕೋಸ್ಟಾರ್. ಮತ್ತು ನಮ್ಮ ಡೈರೆಕ್ಟರ್ ಚಂದ್ರಶೇಖರ್ ಸರ್ ಈ ಪಾತ್ರದಲ್ಲಿ ನನ್ನ ಕಂಡ್ರು ಅಂತ ನನಗೆ ಬಹಳ ಸಂತೋಷ, ಬಹಳ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು ಸರ್, ನನ್ನನ್ನು ಈ ಒಂದು ಪಾತ್ರ ಜೊತೆಗೆ ಟ್ರಸ್ಟ್ ಮಾಡಿದ್ದಕ್ಕೆ. ನಮ್ಮ ಚಂದ್ರಶೇಖರ್ ಸರ್ ಪ್ರೊಡ್ಯೂಸರ್, ಮತ್ತೊಮ್ಮೆ ಥ್ಯಾಂಕ್ ಯು. ನಮಗೆ ತುಂಬ ಈಸಿಯಾಗಿ ಒಂದು ಪ್ರಾಬ್ಲಮ್ ಇಲ್ಲದೆ ಇರೋಂಗೆ ಶೂಟ್ ಲೊಕೇಶನ್ಸ್ ಇರ್ಬೋದು, ಎಲ್ಲ ಏನರಲ್ಲಾರು ಇರ್ಬೋದು. ಥ್ಯಾಂಕ್ ಯು ಫಾರ್ ದ್ಯಾಟ್. ಸಾಂಗ್ ಬಗ್ಗೆ ಮಾತಾಡೋದಿದ್ರೆ, ಇಲ್ಲಿ ಸಚಿನ್ ಬಸ್ರೂರ್ ಅವ್ರಿಗೆ ನಾವು ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಬಹಳ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದೀರಾ ಈ ಒಂದು ಸಿನಿಮಾಕ್ಕೆ. ಆ್ಯಂಡ್ ಸಂಗೀತ ಅವರಿದ್ದಾರೆ, ಬ್ಯೂಟಿಫುಲ್ ಸಿಂಗಿಂಗ್. ಜಸ್ಕರಣ್ ಅವರಿರಲಿ ಆ್ಯಂಡ್ ಸಂತೋಷ್ ನಾಯಕ್ ಅವರು. ಬೇರೆ ಹಾಡುಗಳ ಬಗ್ಗೆ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ಪ್ರಮೋದ್ ವರ್ವಂತ್ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಧರ್ಮ ಸರ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರಿಂದ ನಾನು ಆ ಮಾತುಗಳನ್ನ ಕೇಳೋದು ನನ್ನ ಬ್ಲೆಸ್ಸಿಂಗ್ ಅಂತ ಅನ್ಕೊತೀನಿ. ಬೇರೆ ಯಾರ ಬಗ್ಗೆ ಏನಾದರೂ ನಾವು ಮಾತಾಡಿಲ್ಲ ಅಂದರೆ ಅಪಾಲಜೀಸ್. ಆ್ಯಂಡ್ ಮತ್ತೊಮ್ಮೆ ನಮ್ಮ ಸಿನಿಮಾ 30th ರಿಲೀಸ್ ಆಗ್ತಾ ಇದೆ, ಚೌಕಿದಾರ್. ಥಿಯೇಟರ್ನಲ್ಲೇ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಧನ್ಯ ರಾಮ್ಕುಮಾರ್ ಅವರೇ. ನಿಮ್ಮ ಚೈತ್ರ ಪಾತ್ರವನ್ನು ನೋಡೋದಕ್ಕೆ ನಿಜವಾಗ್ಲೂ ವಿ ಆರ್ ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್. ಪೃಥ್ವಿ ಅವರೇ, ಬೈರಾಗಿರಿ ಶಿವಣ್ಣ ಅವರ ಶಿಷ್ಯ ರೀತಿಯಲ್ಲಿ ಕಾಣಿಸ್ಕೊಂಡ್ರಿ. ಇದೀಗ ಶಿವಣ್ಣ ಅವರು ಗೆಳೆಯ ಸಾಂಗ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಮೊಮೆಂಟ್ ಎಷ್ಟು ಸ್ಪೆಷಲ್ ನಿಮಗೆ? ಡೆಫಿನೆಟ್ಲಿ. ಎಲ್ರಿಗೂ ನಮಸ್ಕಾರ. ಶಿವಣ್ಣ ಬಂದಾಗ ಪ್ರತಿ ಮೂಮೆಂಟ್ ಕೂಡ ಸ್ಪೆಷಲ್ಲೇ. ಎಲ್ರನ್ನ ಸಮಾನವಾಗಿ ನೋಡುವಂಥ, ಎಲ್ರನ್ನ ಸಮಾನವಾಗಿ ಪ್ರೀತಿಸುವಂಥ, ಎಲ್ರನ್ನ ಸಮಾನವಾಗಿ ಪ್ರೋತ್ಸಾಹಿಸುವಂಥ, ಅದರಲ್ಲೂ ಮನಸಾರೆ ಎಲ್ಲರೂ ಬೆಳಿಬೇಕು ಅನ್ನುವಂತಹ ಅದ್ಭುತವಾದ ಹಾರ್ಟ್ ಇರುವಂತಹ ಏಕೈಕ ಸ್ಟಾರ್ ಅಂತ ಹೇಳಿದ್ರೆ ಶಿವಣ್ಣ ಸರ್. ಉತ್ಪ್ರೇಕ್ಷೆ ಅಲ್ಲ, ಅದು ನಿಜವಾದ ಮಾತು. ಬಿಕಾಸ್ ನಾನೇ ಅದಕ್ಕೆ ನನಗೆ ದಿಯಾ ಆದ ತಕ್ಷಣ ಬೈರಾಗಿ ಸಿಕ್ತು. ನಾನು ಭಾಳ ಅಂದರೆ ಭಾಳ ನರ್ವಸ್ ಆಗಿದೆ, ಹೇಗೆ ಪರ್ಫಾರ್ಮ್ ಮಾಡೋದು. ಅದು ಬೇರೆ ನಾನು ಮಾಡುವಂಥ ಪಾತ್ರ ಅವ್ರನ್ನ ಸಿಂಗ್ಯುಲರ್ ಆಗೆಲ್ಲ ಕರೆಯುತ್ತೆ ನನಗೆ. ಅಣ್ಣ ನಾನು ಹೆಂಗೆ ತುಂಬ ಅಂದರೆ ತುಂಬ ನರ್ವಸ್ ಆಗಿದ್ದೆ. ಮೊದಲನೇ ದಿನ ಶೂಟಿಂಗ್ ನರ್ವಸ್ ಆಗಿದೆ. 2ನೇ ದಿನ ನಿಜವಾಗ್ಲೂ ಅವರು ಅಣ್ಣನ ಥರ ನನ್ನಂತಲ್ಲ, ಸೆಟ್ಟಲ್ಲಿರುವಂಥ ಎಲ್ರನ್ನೂ ಅವ್ರನ್ನ ಶಿವಣ್ಣ ಅಂತ ಕರೆಯೋರಿಗೆ ರೀಸನ್ನೇ ಅದು. ಎಲ್ರನ್ನ ಅವರ ಸ್ವಂತ ಅಣ್ಣ ಥರ ಪ್ರೀತಿ ಮಾಡುವಂಥ ಏಕೈಕ ಸೂಪರ್ ಸ್ಟಾರ್. ನನಗೆ ಬಹಳ ಖುಷಿ ಇದೆ. ನನ್ನ ಲೈಫಲ್ಲಿ ತುಂಬ ಮೆಮೊರೇಬಲ್ ಡೇಸ್ ಅಂತ ಹೇಳಿದ್ರೆ ಬೈರಾಗಿ ಶೂಟಿಂಗ್ಗಳ. ನೀವು ಮತ್ತು ಧನಂಜಯ್ ಸರ್ ಇಬ್ಬರ ಜೊತೆ ಕಳೆದಂಥ ಕ್ಷಣ ಯಾವತ್ತೂ ಮರೆಯಲಾರದಂಥ ಕ್ಷಣ. ಸೊ ಇವತ್ತು ನಮ್ಮ ಸಾಂಗನ್ನು ರಿಲೀಸ್ ಮಾಡೋದಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳನ್ನ. ಥ್ಯಾಂಕ್ ಯು ವೆರಿ ವೆರಿ ಮಚ್ ಫ್ರಮ್ ಹಾರ್ಟ್. ಕಂಪ್ಲೀಟ್ ಟೀಮ್ ನಿಮಗೆ ಥ್ಯಾಂಕ್ ಮಾಡ್ತೀವಿ. ಚೌಕಿದಾರ್ ಖಂಡಿತವಾಗ್ಲೂ ನಾನು ಹೆಸರಿಗೆ ಮಾತ್ರ ಹೀರೋ ಸರ್. ಸಾಯಿ ಕುಮಾರ್ ಸರ್ ಅವರು ಈ ಸಿನಿಮಾದ ಹೀರೋ. ಫ್ಯಾಕ್ಟ್ ಸರ್, ಅದು ಪ್ರೊಟ್ಯಾಗನಿಸ್ಟ್ ಸಾಯಿ ಕುಮಾರ್ ಸರ್. ನನಗೆ ಐ ಎಂಜಾಯ್ಡ್
50 ವರ್ಷ ಅಂತ ಹೇಳ್ತಾ ಇದ್ದೆ, 50 ವರ್ಷ ಸಿನಿಮಾ ಇಂಡಸ್ಟ್ರಿ ಬಂದಾಯ್ತು ಅಂತ. ನಾನು ನಿಜವಾಗ್ಲೂ ಫಸ್ಟ್ ಡೇ ಶೂಟಲ್ಲಿ ಅಂದರೆ ಅವ್ರ ಜೊತೆ ಒಂದು ತುಳು ಸಿನಿಮಾ ಮಾಡಿದ್ದೆ, 4 ದಿನ ಮಾತ್ರ ಶೂಟ್ ಮಾಡಿದ್ದೆ, ಅವಾಗ ಗೊತ್ತಾಗಿಲ್ಲ. ಈ ಸಿನಿಮಾ ಶೂಟ್ ಮಾಡಿದಾಗ ಅವರಲ್ಲಿರುವಂಥ ಈಗಲೂ 50 ವರ್ಷ ಆದರೂ ಕೂಡ ಒಂದು ಎಂಥೂಸಿಯಾಸಮ್ ಇದೆಯಲ್ಲ, ಅದು ಈಗಲೂ ಪ್ರತಿ ಶಾರ್ಟ್ಗೂ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಮಾಡಿದಾಗ ನಾನು ದೇವ್ರೆ ಅವರನ್ನ ನೋಡಿದೆ. ಅದೇ ಎನರ್ಜಿ ನನಗೆ. ಅದೇ ಶಿವಣ್ಣ ಅಂತ ನಾನು ಆವಾಗ ಬೈರಾಗಿ ಮಾಡೋದು ತುಂಬಾ ದಪ್ಪ ಆಗಿದ್ದೆ. ನಾನು ಸೆಟ್ಟಿಗೆ ಹಿಂಗೆ ಹೋಗ್ತಿದ್ದೆ ಬೆಳಗ್ಗೆ, ಶಿವಣ್ಣ ಬಂದಾಗ ದೇವ್ರೆ ನಾವು ಯಾವ ಅಂದ್ರೆ ಆ ಎನರ್ಜಿ, ಆ ಎಂತೂ ನಿಜವಾಗ್ಲೂ ಅವರು ಆ ಟೈಮಿಂದ ಈಗಲೂ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಶ್ಲಾಘನಾರ್ಹ. ನಮ್ಮಂತ ಯಂಗ್ ಆಕ್ಟರ್ಸ್ಗಳಿಗೆ ಅದೊಂದು ಸ್ಫೂರ್ತಿ, ನಾವು ಕಲಿಯುವಂಥದ್ದು ಬಹಳ ಇದೆ. ಥ್ಯಾಂಕ್ ಯು ಸರ್, ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಯು. ಖುಷಿ ಆಯಿತು. ಆ್ಯಂಡ್ ಕಂಪ್ಲೀಟ್ ಎಲ್ಲ ತಂಡ, ಧನ್ಯ ಅವರು ಕೂಡ, ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಸಿನಿಮಾಗಳು ನೋಡಿದಾಗ ಫಸ್ಟ್ ಡೇ ನಾನು ಶೂಟ್ಸ್ ಸೆಟ್ಟಿಗೆ ಹೋದಾಗ ಅವರು ಅಲ್ಲಿ ಪಾತ್ರ ತುಳಿತಾ ಇದ್ರು, ನಾನು ಸುಮ್ಮನೆ ಹಿಂಗೆ ಪಾಸ್ ಆದೆ. ಆಮೇಲೆ ಹಿಂಗೆ ವಾಪಸ್ ಬಂದು ನೋಡ್ತೀನಿ ಧನ್ಯ ಅವರು ಅಂತ. ನನಗೆ ಶಾಕ್. ನಾನು ಅವ್ರ ಹತ್ರ ಕೇಳಿದೆ ಇದೆಲ್ಲ ಯಾವಾಗ ಕಲ್ತ್ರಿ ನೀವು ಅಂತ. ಬಟ್ ಅದು ಆಕ್ಟರ್ಸ್ಗೆ ಇರಬೇಕಾಗಿರುವಂತಹ ಒಂದು ಗುಣ. ಅಂದ್ರೆ ಬ್ರೂಸ್ಲಿ ಅವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಬಿ ವಾಟರ್ ಮೈ ಫ್ರೆಂಡ್ ಅಂತ. ನೀರು ಒಂದು ಬಾಟ್ಲಿಗೆ ಹಾಕಿದಾಗ ನೀರು ಎಲ್ಲ ಶೇಪ್ ತಗೊಳುತ್ತೆ. ಸೊ ಅದು ಆಕ್ಟರ್ಸ್ಗೆ ಇರಬೇಕಾಗಿರುವಂಥ ಗುಣ. ಅದು ಧನ್ಯ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದ್ದೀನಿ. ಬಹಳ ಖುಷಿ ಇದೆ ಎಲ್ಲರ ಜೊತೆ ಕೆಲಸ, ಧರ್ಮ ಸರ್ ಜೊತೆ ಕೆಲಸ ಮಾಡಿರುವಂಥದ್ದು. ನಾಗೇಂದ್ರ ಪ್ರಸಾದ್ ಸರ್ ಕೂಡ ಅವ್ರ ಅದ್ಭುತವಾದ ಹಾಡುಗಳು ನನಗೆ ಪ್ರಿವಿಯಸ್ ಸಿನಿಮಾದಲ್ಲಿ ಕೂಡ ಸಿಕ್ತು. ಈ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಪುಣ್ಯ. ಸಚಿನ್ ಬಸ್ರೂರ್ ಸರ್ ಆ್ಯಂಡ್ ಚಂದ್ರಶೇಖರ್ ಬಂಡ್ಯಪ್ಪ ಸರ್. ಇದರಲ್ಲಿ ನಾನು ಹಾ ಅಂತ ಹೇಳಿ ಹೂ ಅಂತ ಹೇಳಿದ್ರು ಎಲ್ಲ ಅವರೇ. ನಾನು ನನ್ನ ಮೈಂಡ್ ಫ್ಯಾಕಲ್ಟಿ ಎಲ್ಲ ಯೂಸ್ ಮಾಡಿಲ್ಲ ಈ ಸಿನಿಮಾದಲ್ಲಿ, ಎಲ್ಲ ಡೈರೆಕ್ಟರ್ದೇ ಎಲ್ಲ ಇರೋದು. ಸೊ ಏನೇ ಶ್ರೇಯ ಬಂದರೂ ಅದು ನಿರ್ದೇಶಕರಿಗೆ ಬರ್ಬೇಕು. ಆ್ಯಂಡ್ ಸ್ಪೆಷಲಿ ಈ ಸಿನಿಮಾದಲ್ಲಿ ನಾನು ಹೇಳ್ಬೇಕಾಗಿರೋದು ಚಂದ್ರಶೇಖರ್ ಸರ್ ಬಗ್ಗೆ. ನಿಜವಾಗ್ಲೂ ನೀವು ಸರ್ ಬಹಳಷ್ಟು ಜನ ಯುವಕರಿಗೆ ಸ್ಫೂರ್ತಿ ಸರ್. ಸಿನಿಮಾ ಹೌದು, ಬಟ್ ನಿಮ್ಮ ಲೈಫ್ ಸ್ಟೋರಿ ನಿಜವಾಗ್ಲೂ ಬಹಳಷ್ಟು ಜನ ಯುವಕರಿಗೆ ಸ್ಫೂರ್ತಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಬೆಳೆದು ಬಂದಿರುವಂಥ ಹಾದಿ, ಈಗ ಕಟ್ಟಿರುವಂಥ ಸಾಮ್ರಾಜ್ಯ ವಿದ್ಯೆಯ ಕ್ಷೇತ್ರದಲ್ಲಿ, ಅದೇ ರೀತಿ ಸಿನಿಮಾದಲ್ಲೂ ಅದೇ ಸಾಮ್ರಾಜ್ಯ ಕಟ್ಟಿ ಅನ್ನೋದು ನನ್ನ ಆಶಯ. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಧನ್ಯವಾದ. ನೀವು ತುಂಬ ಚೆನ್ನಾಗಿ ತೋರಿಸಿದಾರ. ಸಿದ್ದಣ್ಣ ಎಲ್ಲರೂ ಕೂಡ, ಫೈಟ್ ಮಾಸ್ಟ್ರು ಎಲ್ಲರೂ ಕೂಡ, ಪೃಥ್ವಿ ಹೆಸರು ಹೇಳಿ ಉಳಿದಿದ್ರೆ ಯಾರ್ದಾದ್ರು ಉಳಿದಿದ್ರೆ ಸಾರಿ. ಬಟ್ ಖುಷಿಯಾಗಿದೆ. ಚೌಕಿದಾರ್ ಒಂದು ಅದ್ಭುತವಾದ ಸಿನಿಮಾ. ಚಂದ್ರಶೇಖರ್ ಬಂಡ್ಯಪ್ಪ ಅವರು ಒಳ್ಳೆ ರೈಟರ್, ಒಳ್ಳೆ ಬರಹಗಾರರು. ಅವರು ಹ್ಯೂಮನ್ ಇಮೋಷನ್ಸ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಸಿನಿಮಾ ದಯವಿಟ್ಟು ರಿಲೀಸ್ ಆದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾನು ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿ. ಧನ್ಯ ರಾಮ್ ಕುಮಾರ್ ಅವರು, ಅದೇ ರೀತಿಯಾಗಿ ಪೃಥ್ವಿ ಅಂಬಾರ್ ಅವರಿಗೆ. ಮೋಕ್ಷ ಸರ್ ಅದೇ ಇರೋದು ನೆಕ್ಸ್ಟ್. ಇದೀಗ ನಮ್ಮ ಚೌಕಿದಾರನ್ನ ಕರೆಯುವಂತಹ ಸಮಯ. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಲೆಜೆಂಡ್, ನಮ್ಮ ಹೆಮ್ಮೆ, ಭಾರತೀಯ ಚಿತ್ರರಂಗದಲ್ಲಿ 50 ವರ್ಷಗಳನ್ನ ಸಂಪೂರ್ಣಗೊಳಿಸಿರುವಂತಹ, ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಸಾಯಿ ಕುಮಾರ್ ಸರ್, ಪ್ರೀತಿಯ ಸ್ವಾಗತ ನಿಮ್ಗೆ ನಮ್ಮೆಲ್ಲರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. 50 ವರ್ಷಗಳೊಂದು ಸುಂದರವಾದಂತಹ ಪಯಣ, ನಮ್ಮೆಲ್ಲರನ್ನ ನೀವು ಮನರಂಜಿಸಿದ್ದೀರಾ. ಇದೀಗ ಚೌಕಿದಾರಲ್ಲಿ ನಿಮ್ಮನ್ನ ನೋಡುವಾಗ ನಿಜವಾಗ್ಲೂ ಕಣ್ಣಂಚಲ್ಲಿ ನೀರು ಬರುತ್ತೆ. ಈ ಜರ್ನಿಯ ಬಗ್ಗೆ ಮಾತನಾಡೋದಾದ್ರೆ ಸರ್. ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ಅಮ್ಮ ಗರ್ಭದಲ್ಲೇ ನಾನು ಇಂಡಸ್ಟ್ರಿ ಬಗ್ಗೆ ಕೇಳ್ತಾ ಇದ್ದೆ. ಬಿಕಾಸ್ ಅಪ್ಪ ಅಮ್ಮ ಇಬ್ಬರು ಕಲಾವಿದರು. ನನ್ನ ಅದೃಷ್ಟ ಏನು ಅಂದರೆ ಅಮ್ಮ ಕನ್ನಡದಲ್ಲೇ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಫೇಸಿಂಗ್ ದಿಸ್ ಅಕೇಶನ್. ಸೊ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಪೂರ್ಣಿಮಾ ಅವರು ಇರುವಾಗ ಹೇಳಿದೆ ನಾನು ನಮ್ಮ ಓಪನಿಂಗಲ್ಲಿ. ಅದಾದಮೇಲೆ ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ಡಬ್ಬಿಂಗು ಎಲ್ಲ ಫಿಲ್ಮ್ಸು ಅಪ್ಪನೇ. ಲೈಕ್ ಬಬ್ರು ವಾಹನ ಆಗಲಿ, ನಾನಿನ್ನ ಮರಿಲಾದಾಗಲಿ. ಬಬ್ರು ವಾಹನ ನನಗೆ ಇನ್ಸ್ಪಿರೇಷನು. ನೀನೇನಾ ವೀರ ಬಬ್ರು ವಾಹನ, ಶಿವಣ್ಣ ಮಣಿಪುರದ ಅರಸು ಅಂತ ಒಂದು ಡೈಲಾಗ್ ಇದೆ. ಅದು ನನಗೆ ಇನ್ಸ್ಪಿರೇಷನ್ ಅಪ್ಪ. ಆ ಡೈಲಾಗ್ನಿಂದನೇ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆದೆ. ಮೋರ್ ದೆನ್ 1000 ಫಿಲ್ಮ್ಸ್ ಐ ಡಬ್ಡ್. ಬಟ್ ಅದಕ್ಕೆ ಕಾರಣ ಬಬ್ರು ವಾಹನನೇ. ಸರಿ, ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮನೆಯಲ್ಲಿ ಡಿಸ್ಕಷನ್ ಆಗುವಾಗ ನೀವು ಮೀಟ್ ಮಾಡಬೇಕು ಅಂತ.
ನನ್ನ ಅದೃಷ್ಟ ಅವ್ರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ನಿಮ್ಮ ಮನೆಯಲ್ಲಿ ಅಪ್ಪಾಗೆ ಹೇಳಿದೆ ನಾನು ಆ ಡೈಲಾಗ್. ನೀನೇನ నువ్వేనా బబ్రువాహన మణిపురానికి రాజు ఆ జాలిని పుత్రుడు పొంగే జలప్రవాహాన్ని భరించవచ్చు, పర్వత పంక్తులను కేవలం పిడికిడ బిగించవచ్చు, కాలనాగుని సైతం పాదాల కింద మర్దించవచ్చు, కానీ ఈ మాతృనిందను మాత్రం భరించలేదు. అర్జున, పడుకున్న మృత్యుదేవతను నువ్వే మేల్కొలిపావు. మాతృదేవత పవిత్రతను పరిహసించి నీ చిత్తిని నీవే సిద్ధపరుచుకున్నావు. నీ రక్షణ కోసం త్రినేత్రుడు మూడో కన్నే తెరవని, త్రివిక్రముడు సుదర్శన చక్రం వదలని, నీ ప్రలాపాలకు సరైన శాస్తి చేసి నీ దేహాన్ని ఖండ ఖండలుగా చీల్చి చెండాడుకుంటే నేను చిత్రాంగద బిడ్డ బబ్రువాహున్నే కాను. ನೋಡಿದ ತಕ್ಷಣ ಐ ಫೆಲ್ಟ್ ಈ ಡೈಲಾಗ್ ಹೇಳ್ಬೇಕಂತ. ಬಟ್ ಈಗ ಎಲ್ಲರ ಮುಂದೆ ಒಂದು ನೆಕ್ಸ್ಟ್ ಟೈಮು ನಾವಿಬ್ಬರು ಅರ್ಜುನ ಬಬ್ರುವಾಹನ ಮಾಡೋಣಪ್ಪ. ನಾವಿಬ್ಬರು ಡಿಸೈಡ್ ಮಾಡೋಣ. ನಾನು ಅರ್ಜುನ ಆದ್ರೆ ನೀನು ಬಬ್ರುವಾಹನ, ನೀನು ಬಬ್ರುವಾಹನ, ನಾನು ಅರ್ಜುನ. ಅದು ನಾವಿಬ್ಬರು. ನೀವು ಕನ್ನಡದಲ್ಲೇ ಮಾಡೋಣ, ಓಕೆನಪ್ಪ? ಶಿವಣ್ಣ ಓಕೆಪ್ಪ, ಓಕೆಪ್ಪ. ಸೊ ಆ ಥರ ಅಲ್ಲಿಂದ ಶುರುವಾಗಿ ನನ್ನ ಅದೃಷ್ಟ ಮುದ್ದಿನ ಕಣ್ಮಣಿ, ವಿ ಆಕ್ಟೆಡ್ ಟುಗೆದರ್. ಈಗ ಪೃಥ್ವಿ ಹೇಳ್ತಾ ಇದೀವಲ್ಲಪ್ಪ, ಆವಾಗ ಶಿವನನ್ನು ಹೇಗೆ ನೋಡಿದ್ವಿ, ಇವತ್ತು ಅದೇ ನೋಡ್ತಾ. ಈಗ ನಾವಿಬ್ರು ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ, ಬೇಲ್ ಅಂತ. ಆ ಎನರ್ಜಿ ಏನೋ ಗೊತ್ತಿಲ್ಲ, ಫುಲ್. ನಮಗೆ 6 o'clock ಆದ್ರೆ ಬಂಡಿಯಪ್ಪ ಅಂತ ನೋಡ್ತೀವಿ. ಅವ್ರು ಬೆಳಗ್ಗೆ 6 ಆದ್ರೂ ಅಲ್ಲಿಂದ ಶಿಫ್ಟ್ ಏನೋ ಒಂದು ಹೋಗಿ ಶೋ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಯು ಎನರ್ಜಿ. ಬಟ್ ಅದಕ್ಕೆ ಅವ್ರದ್ದು ಈ ಥರ ಇದೆ, ನಮ್ದು ಈ ಥರ ಇದೆ. ನಾವು AK-47 ಮಾಡುವಾಗ ಕನ್ನಡ ವರ್ಷನ್ ಅವ್ರದ್ದು, ತೆಲುಗು ವರ್ಷನ್ ನಂದು. ಅವಾಗಲೂ ಅಷ್ಟೇ, ನಾನು ಲಂಚ್ ಬ್ರೇಕ್ ಅಂದ ತಕ್ಷಣ ಆ ಪುಡಿ ಈ ಪುಡಿ, ಈ ಪಚ್ಚಡಿ ಆ ಪಚ್ಚಡಿ, ಸಾಯಿ ಅಂತ ಅವ್ರೇನು ತರೋದಿಲ್ಲ. ಬಟ್ ಮುದ್ದಿನ ಕಣ್ಮಣಿ ಒಂದು ಮೇಲೆ 40 feet ಜಂಪ್ ಮಾಡ್ಬೇಕಪ್ಪ ರಾಮನಗರದಲ್ಲಿ. ಅವ್ರು ಮಾಡಿಬಿಟ್ರು, ನನಗೆ ಭಯ, ಮಾಡಲೇಬೇಕು ಅಂತ ಮೇಲೆ ತಲ್ಬಿಟ್ರು ಅವರು, ಬಂದ್ಬಿಟ್ಟೆ ಕೆಳಗೆ. ಅದಾದ್ಮೇಲೆ AK-47 ಕ್ಲೈಮ್ಯಾಕ್ಸ್ ಅಲ್ಲಿ ಹೆವಿ ಆಕ್ಷನ್ 1 month ಶೂಟ್ ಮಾಡಿದ್ವಿ. ವಿ ರಿಯಲಿ ಮಿಸ್ ರಾಮು. ಆ ಟೈಮಲ್ಲಿ ಒಂದು ಆಫ್ ಶಾಟ್ ಇತ್ತು. ನಮ್ಮ ಅದೃಷ್ಟ ಏನಂದ್ರೆ ಇಬ್ಬರದು ಒಂದೇ ಡ್ರೆಸ್, ಒಂದು ಬ್ಲೂ ಜೀನು ಮೇಲೆ ಒಂದು ಬ್ಲೂ ಶರ್ಟ್, ಡೆನಿಮ್ ಶರ್ಟ್, ಇಬ್ಬರದು ಒಂದೇ ಆಫ್ ಶಾಟ್. ಇವ್ರು ಮಾಡ್ಬಿಟ್ಟು ಬಂದ್ಬಿಟ್ರು. ನೆಕ್ಸ್ಟ್ ನಾನು ಮಾಡಬೇಕು. ರಾಮ್ ಶೆಟ್ಟಿ ಅವರು, ಸಾಯಿ ಸರ್ ರೆಡಿ ಅಂದ್ರೆ, ಏನ್ ಸರ್ ಅಂದೆ, ಆಫ್ ಶಾಟ್ ಸರ್, ಇದೆಲ್ಲ ನಮಗೆ ಬರಲ್ಲ ಸರ್, ಡೂಬ್ ಮೇಲೆ ಬರ್ತಾರೆ, ನಾವು ಒಂದು ನಿಂತ್ಕೋತೀವಿ ಅಷ್ಟೇ ಅಂದೆ. ಇಲ್ಲಪ್ಪ ಆಗಲ್ಲ, ಇದೆಲ್ಲ ಕೇಳ್ಕೊಂತಿದ್ರು. ಜ್ಞಾಪಕ ಇದೆ ಶಿವನ. ಹಿ ಕೇಮ್ ಅಂಡ್ ಡಿಡ್ ಫಾರ್ ಮೈ ಆಸ್ ಅ ಡೂಬ್. ಅವರೇ ಬಂದು ಆಫ್ ಶಾಟ್ ನನಗೆ ಹೊಡೆದ್ರು ಅವರು. ಆದ್ಮೇಲೆ ಶಿವನ ಬಂದ್ಮೇಲೆ ನಾ ಬಂದು ಜಸ್ಟ್ ನಿಂತ್ಕೊಳ್ಳೋದಷ್ಟೇ. ಇದು ಹೈದರಾಬಾದ್ ಥಿಯೇಟರ್ ನೋಡ್ತಾ ಇದ್ದೀನಿ. ಕ್ಲಾಪ್ಸ್ ನನಗೆ, ಆ ಕ್ಲಾಪ್ಸ್ ಅವ್ರಿಗೆ ಸೇರ್ಬೇಕು. ಸೊ ಈಗ ಬೇಲಲ್ಲಿ ಒಂದು ಆಕ್ಷನ್ ಇದೆ, ಅದೇನೋ ಗೊತ್ತಿಲ್ಲ ಏನ್ ಮಾಡಿಸ್ತಾರೆ ಅವರು. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಕಾಸ್ ನಿಮ್ಮಂತ ಒಳ್ಳೆ ಮನಸ್ಸು ಬಂದ್ರೆ, ಈಗ ಅವ್ರು ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರು, ನಿಮ್ಮ ಫಿಲ್ಮ್ಸ್ ನೋಡಿ, ಅಂಡ್ ಬಂಡಿಯಪ್ಪ ಈಸ್ ಆಲ್ಸೋ ವೆರಿ ಬಿಗ್ ಫ್ಯಾನ್ ಆಫ್ ಯು, ಅಂಡ್ ಎವ್ರಿಬಡಿ ಲವ್ಸ್ ಯು. ಬಿಕಾಸ್ ತಿರ್ಗಾ ಮನೆತನ, ಈಗ ಕನ್ನಡ ಕಂಠೀರವ, ಗಾನ ಗಂಧರ್ವ, ಮಣ್ಣಿನ ಮುದ್ದಿನ ಕಣ್ಮಣಿ, ರಾಜ್ಕುಮಾರ್ ಅವರ ಆಶೀರ್ವಾದ, ಅಮ್ಮ ಆಶೀರ್ವಾದ, ನನ್ನ ಅದೃಷ್ಟ ಅವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ಇವತ್ತು 50 ವರ್ಷದಲ್ಲಿ ಅಮ್ಮ ಕನಸದು ಕರ್ನಾಟಕದಲ್ಲಿ ನೀನೇನಾದರೂ ಸಾಧಿಸಬೇಕು ಅಂತ. ಅದು ನನ್ನ ಅದೃಷ್ಟ. 93 ಕುಂಕುಮ ಭಾಗ್ಯ, ಧನರಾಜ್ ಅವರು, ಗೋವಿಂದ ಸುಬ್ಬಾರಾವ್ ಅವರು. ಅದಾದ್ಮೇಲೆ ಪೊಲೀಸ್ ಸ್ಟೋರಿ, ಅದು ನನ್ನ ಅದೃಷ್ಟನೇ. ಆ ಕ್ಯಾರೆಕ್ಟರ್ ಬಂತು, ಅಲ್ಲಿಂದ ಇಲ್ಲಿ ತನಕ ತಿರುಗಾ ನೋಡಲಿಲ್ಲ. ಈಗ ನಾಗೇಂದ್ರ ಪ್ರಸಾದ್ ಹೇಳಿದಂಗೆ ಈ 50 ವರ್ಷದಲ್ಲಿ ಎಷ್ಟೋ ಕ್ಯಾರೆಕ್ಟರ್ ಮಾಡಿದ್ರು ಕನ್ನಡದಲ್ಲಿ ಒಂದು ಅಪರೂಪವಾದ ಕ್ಯಾರೆಕ್ಟರ್ ಈ ಪ್ರಕಾಶ್ ಗೌಡ ಕ್ಯಾರೆಕ್ಟರ್. ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಪಾಪ ನಮ್ಮ ಡೈರೆಕ್ಟರ್ಗೆ. ಕತೆ ಕೇಳಿದ ತಕ್ಷಣ ಐ ಫೆಲ್ಟ್ ಸೋ ಹ್ಯಾಪಿ. ಇಂಥ ಕ್ಯಾರೆಕ್ಟರ್ ನನ್ನ ಅನ್ಕೊಂಡು ಬಂದಿದ್ದಾರೆ, ಖಂಡಿತ ಮಾಡ್ತೀನಿ ಅಂತ. ಸೊ ನಮ್ಮ ಕೆಲಸ ನಾವು ಮಾಡಿದ್ವಿ ವಿತ್ ಎ ವೆರಿ ಗುಡ್ ಟೀಮ್. ಐ ಥಿಂಕ್ ಐ ಲವ್ ವರ್ಕಿಂಗ್ ವಿತ್ ಪೃಥ್ವಿ ಬಾ. ಸೊ ಫೈನಲಿ ನಾವೆಲ್ಲ ಒಬ್ಬೊಬ್ರು ಬಂದು ಶಿವನ ಕರೆದ್ಬಿಟ್ರೆ ಎಲ್ಲರಿಗೂ ಕರೆಕ್ಟಾಗಿರುತ್ತೆ. ಸೊ ಪೃಥ್ವಿ ಇಸ್ ವಂಡರ್ಫುಲ್ ಆಕ್ಟರ್. ತುಳು ಫಿಲ್ಮ್ ಜೊತೆಯಲ್ಲಿ ಮಾಡಿದ್ವಿ, ಬಟ್ ಈ ಫಿಲ್ಮಲ್ಲಿ ಇಟ್ಸ್ ಲೈಕ್ ಫಾದರ್ ಆ್ಯಂಡ್ ಸನ್. ಬಿಕಾಸ್ ನನಗೂ ನಮ್ಮಪ್ಪ ಕನಸು, ನಾನು
ಹೀರೋ ಆಗ್ತೀವಿಲ್ವೋ ಅಂತ ಅವ್ರಿಗೆ ಭಯ ಇತ್ತು. ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಓಕೆ, ಬಟ್ ಬೇಡ ಸಿನಿಮಾ ಬೇಡ ಅಂತ ಅಪ್ಪ, ಬಿಕಾಸ್ ಹಿ ಸಾ ಸೋ ಮೆನಿ ಫೇಲ್ಯೂರ್ಸ್. ಅವ್ರು ಹೀರೋ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದರು. ಅಪ್ಪ ಆ ಹೀರೋ ಆಗಲಿಲ್ಲ, ಬಟ್ ಈ ವಾಸ್ ಅ ವೆರಿ ಗುಡ್ ಆ್ಯಕ್ಟರ್, ಹ್ಯಾಡ್ ಅ ಬೆಟರ್ ವಾಯ್ಸ್. ನಾವು 3 ಜನ ನೋಡ್ಕೊಂಡ್ರೆ, ಈಗ ನಾನಾಗಲಿ, ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ನೀವೇ ಕಾರಣ, ಕರ್ನಾಟಕನೇ ಕಾರಣ. ಕರ್ನಾಟಕ ಇಲ್ಲ ಅಂದರೆ ನಾವಿಲ್ಲ, ನಾವು 3 ಜನನೂ ಅಷ್ಟೇ. ಸೊ ಇದಕ್ಕೆಲ್ಲ ಕಾರಣ ತಿರ್ಗಾ ಅಮ್ಮ ಕನ್ನಡದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಕೃಷ್ಣ ಗಾರಡಿ ಫಿಲ್ಮಲ್ಲಿ ಸತ್ಯಭಾಮ ಕ್ಯಾರೆಕ್ಟರ್ ಮಾಡಿದ್ರು ಅಮ್ಮ. ಸೊ ಅಮ್ಮ ಬಂದು, ಅಪ್ಪ ಬಂದು, ಎಲ್ಲ ಅಪ್ಪಾಜಿನ ಮೀಟ್ ಮಾಡಿದ್ವಿ. ಸೊ ಇಟ್ ವಾಸ್ ಸಮಥಿಂಗ್ ಲೈಕ್ ಆಲ್ ಡಿವೈನ್ ಬ್ಲೆಸ್ಸಿಂಗ್ಸ್. ಸೊ ಅಲ್ಲಿಂದ ನಾನು ಹೀರೋ ಆದೆ. ಬಟ್ ಆದ್ರೂ ಐ ಆಮ್ ನಾಟ್ ಎ ಕಂಪ್ಲೀಟ್ ಹೀರೋ. ಐ ಆಮ್ ನಾಟ್ ಎ ಗುಡ್ ಡ್ಯಾನ್ಸರ್. ಆಕ್ಷನ್ ಐ ವಾಸ್ ಓಕೆ. ಓನ್ಲಿ ಮೈ ವೆಪನ್ ವಾಸ್ ಓನ್ಲಿ ಮೈ ವಾಯ್ಸ್ ಅಂಡ್ ಮೈ ಡೈಲಾಗ್ಸ್. ನನ್ನ ಅದೃಷ್ಟ ಪೊಲೀಸ್ ಸ್ಟೋರಿ ಅಂತ ಒಂದು ಸ್ಕ್ರಿಪ್ಟ್, ಬಿಕಾಸ್ ನೋ ಹೀರೋಯಿನ್, ನೋ ಸಾಂಗ್ಸ್. ಧನ್ಯಾ, ಅದೊಂದು ನನ್ನ ಅದೃಷ್ಟ. ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇಸ್ ಮೈ ವೈಫ್. ಸೊ ಸಾಂಗ್ಸ್ ಒಂದೇ ಒಂದು ಸಾಂಗು, ಅದು ಲೈಫ್ ಲಾಂಗ್ ಪೊಲೀಸ್ ಸ್ಟೋರಿ ಡೈಲಾಗ್ ತರ. ಅದು ನನಗೆ ಒಂದು ಎಕ್ಸ್ಟ್ರಾಡಿನರಿ ಸಾಂಗ್ ಅರ್ಥಪುರಮಲ್ಲಿ, ಅಸಲು ಏನು ಗೊತ್ತು, ವಿತ್ ಸೌಂದರ್ಯ, ಅಗೇನ್ ನಮ್ಮ ಕರ್ನಾಟಕ ಸೌಂದರ್ಯ. ಸೊ ಆ ಥರ ಈಗ ನನ್ನ ಮಗ, ಅವನು ಲಕ್ಕಿಲಿ ಆ್ಯಸ್ ಅ ಫಾದರ್ ನಾನು ಲೈಫಲ್ಲಿ ಏನೇನು ಫೀಲ್ ಮಾಡಿದ್ನೋ ಅದೆಲ್ಲ ಈ ಫಿಲ್ಮಲ್ಲಿ ಅದೊಂದು ಕನೆಕ್ಟಿವಿಟಿ ಇರುತ್ತೆ ಈ ಫಿಲ್ಮಲ್ಲಿ. ಸೊ ಈಗ ಅವನು ಪ್ರೇಮ ಕಾವಾಲಿ ಅಂತ ಬಂದು 2011 ಮೊನ್ನೆ ಶಂಬಾಲ, ಅಗೇನ್ ವೆರಿ ಗುಡ್ ಹಿಟ್ ಫಾರ್ ಹಿಮ್. ಸೊ ಆ ಸಕ್ಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಆ ಥರ ನಾವೆಲ್ಲರೂ, ಇವರಾಗಲಿ ಅವರಾಗಲಿ, ಈಗ ಶಿವಣ್ಣನೂ ಅಷ್ಟೇ, ಯು ಆಲ್ ಪ್ರೇ ಫಾರ್ ಆಲ್ ಯುವರ್ ಸಕ್ಸಸ್. ನೀವೆಲ್ಲ ಸಕ್ಸಸ್ ಆಗಿ ಇಂಡಸ್ಟ್ರಿ ಚೆನ್ನಾಗಿ ಇರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಪ್ಲೀಸ್ ಧನ್ಯ ಕಮ್ಮಮ್ಮ. ಸೊ ನಾನೇನಂದರೆ ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡಲಿಲ್ಲ, ಬಟ್ ಅವ್ರನ್ನ ಮೀಟ್ ಮಾಡಿದೆ. ಬಟ್ ಎಲ್ಲ ಜನ್ರೇಷನ್ ಮಾಡ್ತಾನೆ ಇದ್ದೀನಿ. ಈಗ ಈ ಜನ್ರೇಷನ್ ಬಂದಿದ್ವಿ, ಸೊ ನೆಕ್ಸ್ಟ್ ಜನ್ರೇಷನ್ ಮಾಡಬೇಕಪ್ಪ ನಾವೆಲ್ಲ. ಸೊ ಧನ್ಯ ವಾಸ್ ವಂಡರ್ಫುಲ್ ಆ್ಯಕ್ಟ್ರೆಸ್, ಬಿಕಾಸ್ ವೆರಿ ಟಫ್ ರೋಲ್. ನಾನು ಅವ್ರು ಹೇಳ್ದಂಗೆ ನೀವು ಇಂಥ ಕ್ಯಾರೆಕ್ಟ್ರು ಮಾಡ್ತಾರಾ ಇಲ್ವಾ, ಬಿಕಾಸ್ ವೆರಿ ಡೌನ್ ಟು ಎರ್ತ್ ಅಂಡ್ ವೆರಿ ಅದೇ ಹೇಳ್ತಾ ಇದ್ದೆ ಶಿವನಿಗೆ, ಶಿ ಲುಕ್ಸ್ ವೆರಿ ಹೋಮ್ಲಿ, ವೆರಿ ನ್ಯಾಚುರಲ್. ಆ್ಯಂಡ್ ಎಲ್ಲ ಮಿಡಲ್ ಕ್ಲಾಸ್ ಮನೆಯಲ್ಲಿ ಇಂಥ ಒಂದು ಹುಡುಗಿ ನೋಡ್ತೀವಿ ಅಂತ. ಸೊ ಇಟ್ ಇಸ್ ಅ ವಂಡರ್ಫುಲ್ ಜಾಬ್, ಗಾಡ್ ಬ್ಲೆಸ್ ಯು. ಸೊ ಇಟ್ಸ್ ಅ ವಂಡರ್ಫುಲ್ ಟೀಮ್. ಧರ್ಮ ಬಾಪ, ಈಗ ನನಗೂ ಅಷ್ಟೇ, ಎಲ್ಲ ಪೊಲೀಸ್ ಯೂನಿಫಾರ್ಮೇ ನಾವೆಲ್ಲ ಚೇಂಜ್ ಮಾಡೋದ ನಮ್ಮವನು. ಸೊ ಧರ್ಮ ಅಗೇನ್ ನಾವೆಲ್ಲ ಒಳ್ಳೆ ಫಿಲ್ಮ್ಸ್ ಮಾಡಿದ್ವಿ. ತಿರ್ಗಾ ಈ ಫಿಲ್ಮಲ್ಲಿ ಏನೇನೋ ಮಾಡಿಸಿದಾಗ ಈಗ ಅದು ನೀನು ಮಾಡಿದ ಒಂದು ವಿಷಯ ನೀವು ಹೇಳ್ಬಾರ್ದಲ್ಲ, ಹೇಳ್ಬೋದಾ? ಹೇಳ್ಬಾರ್ದು. ನೀವು ಶಿವನ ಹೋಗಿ ಅಂದ್ರೆ ಹೇಳ್ತೀನಪ್ಪ, ಹೇಳ್ಬಾರ್ದಲ್ಲ? ಸೊ 30ನೇ ತಾರೀಕೆಲ್ಲ ನೀವೇ ನೋಡ್ತೀರಪ್ಪ. ಸೊ ಇಟ್ಸ್ ಅಗೇನ್ ವಂಡರ್ಫುಲ್ ಕ್ಯಾಸ್ಟ್. ಅಂಡ್ ಪಾಪ ಕ್ಯಾಮ್ರಾಮ್ಯಾನ್, ಸೊ ಹಿ ಡಿಡ್ ಅ ಗ್ರೇಟ್ ಜಾಬ್. ಮ್ಯೂಸಿಕ್ ಡೈರೆಕ್ಟರ್ ಬನ್ನಿ, ನಮ್ಮ ವೇಟ್ರು ಬಂದಿದ್ದಾರಾ ಸರ್? ಬನ್ನಿ. ಸೊ ಈ ಫೈನಲಿ ಸರ್ ಬನ್ನಿ, ನೀವೇ ಕ್ಯಾಪ್ಟನ್. ಏನೋ ಇನ್ಕಮ್ ಟ್ಯಾಕ್ಸ್ ಅವರು ಸ್ಟಾರ್ಟ್ ಆಗಿಬಿಟ್ರಂತೆ ಡೆಲ್ಲಿಯಿಂದ. ಈಗ ಇವರೇನೋ 25,000 100 ಕೋಟಿ ಅಂತ ಅನೌನ್ಸ್ ಮಾಡಿಬಿಟ್ರು. ಈಗ ಇನ್ಕಮ್ ಟ್ಯಾಕ್ಸ್ ಅವರು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ದಾರೆ ಅಂತ ಎಲ್ರಿಗೂ ಆಫ್ಟರ್ ರಿಲೀಸ್ ಮಾಡ್ತಾರೆ, ಈಗ ಬಿಫೋರ್ ರಿಲೀಸ್ ಬರ್ತಾ ಇದ್ದಾರೆ. ಸೊ ಬಿ ರೆಡಿ ಸರ್. ಬಟ್ ಅಟ್ ದ ಸೇಮ್ ಟೈಮ್ ಗಾಡ್ ಬ್ಲೆಸ್, ಆಲ್ ದ ಬೆಸ್ಟ್. ಬಿಕಾಸ್ ವಿದ್ಯಾ ಮೇಡಮ್ ಬಂದಿಲ್ಲ, ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್, ಬಿಕಾಸ್ ಲೇಡಿ ಲಕ್. ಎಸ್. ಸೊ ಎಲ್ರಿಗೂ ಒಳ್ಳೇದಾಗಲಿ. ಒಳ್ಳೆ ಫಿಲ್ಮ್ ಖಂಡಿತ ನೀವೆಲ್ಲ ಥಿಯೇಟರ್ಗೆ ಬಂದು ನೋಡಿ, ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ. ನಾವು ನಮ್ಮ ಕೆಲಸ ಮನಸ ವಾಚ ಕರ್ಮನ ತ್ರಿಕರಣ ಸ್ತುತಿಯಾಗಿ ಮಾಡಿದ್ವಿ. ಈಗ ನಿಮ್ಮ ಕೈಯಲ್ಲಿದೆ, ನೀವು ಬಂದು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ. ಡೋಂಟ್ ಮಿಸ್ ಚೌಕಿದಾರ ಇನ್ ಥಿಯೇಟರ್ಸ್ ಫ್ರಮ್ January 30th. ಥ್ಯಾಂಕ್ ಯು. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನಮ್ಮ ಪ್ರೀತಿಯ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ಗೆ. ಎಸ್, ಎಲ್ರಿಗೂ ನಮಸ್ಕಾರ. ಪಾಪ ಅವಾಗಿಂದ ಬೇನ್ ಮಾಡಿ ಹೋಗ್ಬೇಕು ಅಂತ ಹೇಳ್ತಾರೆ. ನಾನೇ ಒಂದೇ ಒಂದು 30 ನಿಮಿಷ ಮಾತಾಡ್ತೀನಿ ಸಾಕ. ನಿನಗೆ ಓಕೆ, ಅವನಿಗೆ ಓಕೆ ಇಲ್ಲ.
ಬೇರೆ ಯಾವುದು ಪ್ರೆಸ್ ಮೀಟ್ ಹೋಗ್ಬೇಕಂದ್ರೆ ಭಾಳ ಖುಷಿ ಆಯಿತು. ಚಂದ್ರಶೇಖರ್, ಇಬ್ಬರು ಚಂದ್ರಶೇಖರ್ ಅವರು, ಸರ್ ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ತುಂಬ ಖುಷಿ ಆಯ್ತು ನಿಮ್ಮ ಬಗ್ಗೆ ಕೇಳಿದೆ, ಯಾಕಂದರೆ ಇದೆ ನಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಯಾಕಂದರೆ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆಯದು ಆಗಬೇಕನ್ನೋದು ನಮ್ಮ, ಯಾಕಂದರೆ ಎಜುಕೇಷನ್ ಮೂಲಕ ನೀವು ಪ್ರಿನ್ಸಿಪಲ್ ಆಗಿ ಬಂದು ಇಷ್ಟು ಮಟ್ಟಿಗೆ ಬೆಳೆದು ಭಾಳ ನೀಟಾಗಿ ಬೆಳೆದಿದ್ದೀರಾ. ಸೊ ಈ ಸಿನಿಮಾನು ನೀಟಾಗಿ ಹೋಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. 100% ಗುಡ್. ನಿಮ್ಮಂಥ ಪ್ರೊಡ್ಯೂಸರ್ಸ್ ಇರಬೇಕು, ಯಾಕಂದರೆ ನೀವು ಹೆಂಗೆ ಏನು ಇದು ಒಂಥರ ಎಜುಕೇಷನ್ ಥರನೇ, ಎಜುಕೇಷನ್ ಇದರಲ್ಲಿ ಏನೇನು ಹೆಲ್ಪ್ ಮಾಡಿ ಅದೇ ರೀತಿ ಸಿನಿಮಾದಲ್ಲೂ ಆಗಲಿ ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಹೆಚ್ಚಿನ ಸಿನಿಮಾ ಮಾಡಿ, ನಮ್ಮದೇ ಒಂದು ಸಿನಿಮಾ ಮಾಡಿ, ನೋ ಪ್ರಾಬ್ಲಮ್. ಯಾಕಂದರೆ ಮಾಡಬೇಕು, ನಿಮ್ಮಂಥ ಪ್ರೊಡ್ಯೂಸರ್ ಇರಬೇಕು. ಆಮೇಲೆ ಇವ್ರಿಗೆಲ್ಲ ಒಂದು ಆ್ಯಕ್ಚುಲಿ ಪಾಪ ಚಂದ್ರಶೇಖರ್ ಬಂಡಿಯಪ್ಪ ಒಂದು 2 ಕತೆ ಪಾಪ ಮಾಡಬೇಕಾಗಿತ್ತು, ಅದು ಯಾಕೋ ಟೇಕ್ ಆಫೇ ಆಗಿಲ್ಲ. ಯಾಕಂದರೆ ತುಂಬ ಒಳ್ಳೆ ಡೈರೆಕ್ಟರ್, ನನಗೆ ತುಂಬ ಇಷ್ಟವಾದ ಡೈರೆಕ್ಟರ್. ಯಾಕಂದರೆ ಯಾರು ಮಾತಾಡೋದು ಧರ್ಮ ಇಲ್ಲ, ಧರ್ಮ ಯಾರೋ ಮಾತಾಡ್ತಾರೆ ಎಮೋಷನ್, ಪೃಥ್ವಿ ಎಂಬ ಅವರು ಎಮೋಷನ್ಸ್ ಬಗ್ಗೆ ಭಾಳ ನಿಜವಾಗ್ಲೂ ವಾಟ್ ಈಸ್ ಇಟ್ ವಾಸ್ 100% ರೈಟ್. ಪೃಥ್ವಿ ಅವ್ರು ಹೇಳಿದ್ದು ಈ ಎಮೋಷನ್ಸ್ನ ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ಯಾಕಂದರೆ ಎರಡು ಕತೆ ಕೇಳಿದ್ರು ತುಂಬ. ಒಂದು ವೈರಮುಡಿ ಮತ್ತು ಕರ್ಗ ಬಗ್ಗೆ. ವೈರಮುಡಿ ಅಷ್ಟೇ ತುಂಬಾ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಯಾವಾಗ ಬೇಕಾದ್ರೆ ಮಾಡ್ಬೋದು ಆ ಪಿಕ್ಚರ್ನ. 100% ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಆ್ಯಕ್ಚುಲಿ, ಅದಕ್ಕೇನು ಆಗಿಲ್ಲ. 100% ಮಾಡ್ತೀವಿ ಅಂದರೆ ಜೊತೆಯಲ್ಲಿ ಒಳ್ಳೆ ಡೈರೆಕ್ಟರ್. ಈ ಸಿನಿಮಾನ ಅಷ್ಟೇ ನೋಡ್ತಿರ್ಬೇಕಾದ್ರೆ, ತುಳುಗಳು ನೋಡ್ತಿರ್ಬೇಕಾದ್ರೆ ಭಾಳ ಖುಷಿ ಆಯಿತು. ಆ್ಯಂಡ್ ಸಾಯಿ ಕುಮಾರ್ ಇರ್ಬೋದು, ಸಾಯಿ ಕುಮಾರ್ ಅವಾಗಿದ್ದ ಮುದ್ದಿನ ಕಣ್ಮಣಿಯಿಂದ ತುಂಬ ಕ್ಲೋಸ್ ಫ್ರೆಂಡ್ಸ್ ನಾವು ಐ ಥಿಂಕ್ ಮೋರ್ ಲೈಕ್ ಎ ಫ್ಯಾಮಿಲಿ. ಬ್ರದರ್ ಅಂದ್ರೂ ತಪ್ಪಾಗಲ್ಲ. 100% ಅವ್ರ ಫ್ಯಾಮಿಲಿ, ರವಿಶಂಕರ್ ಆಗಲಿ, ಅಯ್ಯಪ್ಪ ಆಗಲಿ, ಆಲ್ಮೋಸ್ಟ್ ಇಡೀ ಕುಟುಂಬ. ಆಮೇಲೆ ಅವ್ರ ಮಗನ ಫಿಲ್ಮು ನೋಡಿದ್ರು, ಹೇಳ್ತಾ ಇದ್ದಾನೆ ಸಾಯಿಗೂ ಅವ್ರ ಮಗನಿಗೂ ಒಳ್ಳೇದಾಗಬೇಕು ಅಂದರೆ ಈ ಲಾಸ್ಟ್ ಯಾರು ಹೈದ್ರಾಬಾದ್ ಹೇಳಿದ್ರು ಪಿಕ್ಚರ್ ಚೆನ್ನಾಗಿ ಹೋಗ್ತೇನೆ ಅಂತ. ನನಗೆ ಭಾಳ ಖುಷಿ ಆಯಿತು. ಸೇಮ್ ವಿಕ್ರಮ್ ಪ್ರಭುದು ಲಾಸ್ಟ್ ಅವ್ರದ್ದು ಒಂದು ಫಿಲ್ಮ್ ರಿಲೀಸ್ ಆಯ್ತು, ಸಿರೈ ಅಂತ. ನಾನು ನೋಡಿದೆ, ಭಾಳ ಅದ್ಭುತ ಮಾಡಿದ್ದೆ. ನನಗೆ ಸೋ ಹ್ಯಾಪಿ. ಪ್ರಭುವನ್ನು ಫೋನ್ ಮಾಡಿ, ಅಣ್ಣ ತುಂಬ ಖುಷಿ ಆಯ್ತು ಅಣ್ಣ, ನಾನು ಅವ್ರ ಮಗನಿಗೂ ಅವನ ವಿಕ್ರಮ್ಗೂ ಮಾತಾಡಿದೆ, ಭಾಳ ಖುಷಿ. ಯಾಕಂದರೆ ಹುಡುಗರು ಬೆಳಿಬೇಕು. ಈಗಿನ ಜನ್ರೇಷನ್ ದೇ ಶುಡ್ ಟೇಕ್ ದ ಈ ಫಿಲ್ಮ್ನ ಇಂಡಸ್ಟ್ರಿನ ಅವ್ರು ತಗೊಂಡು ಹೋಗ್ಬೇಕು. ನಮ್ದು ಆಯಿತು 40 years ಆಯಿತು, ಇನ್ನೂ ನೋಡೋಕೆ ಖುಷಿ ಪಡ್ತಾರೆ. ಓಕೆ ನಾವಿರೋಗೆ ಅಂದರೆ ಅವ್ರಿಗೊಂದು ಸ್ಫೂರ್ತಿಯಾಗಿರಲಿ ಅಂತ ನಾವು ಇದ್ದೀವಿ ಇಂಡಸ್ಟ್ರಿ. ದೇ ಶುಡ್ ಕಮ್ ಅಪ್, ದೇ ಶುಡ್ ಲೀಡ್ ದ ಇಂಡಸ್ಟ್ರಿ. ಯಾರು ಹೇಳಿ ಲೀಡ್ ಮಾಡೋದು? ಅದಕ್ಕೆಲ್ಲ ಸಹ ಏನು ಅಪ್ಪಾಜಿ ಯಾವ ಬಾಯ ಅಭಿಮಾನ ಇದ್ರು, ನೀವು ದೇವರುಗಳು ಅವ್ರನ್ನ ಕಾಪಾಡಬೇಕು ಅಷ್ಟೇ, ಏನಿಲ್ಲ ಅವ್ರನ್ನ ಕಾಪಾಡಬೇಕು. ಪೃಥ್ವಿ ವೆರಿ ವೆರಿ ಟ್ಯಾಲೆಂಟೆಡ್ ಬಾಯ್. ಅವ್ರು ಹೇಳಿದ್ರು ಎಷ್ಟು ಎದುರು, ಬಟ್ ಜಾಲಿಯಾಗಿ ಒಂದು ಫ್ರೆಂಡ್ ಥರ ಆಗ್ಬಿಟ್ರು ನಮಗೆ. ಹಿ ಬಿಕೇಮ್ ಒನ್ ಆಫ್ ಮೈ, ನನ್ನ ಪಾರ್ಟ್ ಒಂದು ಭಾಗ ಆಗ್ಬಿಟ್ರು. ಮಾಡ್ಬೇಕಾದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಸಾಕಷ್ಟು ವಿಷಯಗಳು ಮಾತಾಡಿದ್ವಿ, ಜಾಲಿಯಾಗಿದ್ದೀವಿ. ವಂಡರ್ಫುಲ್ ಬಾಯ್. ಆ್ಯಂಡ್ ದಿಯಾನ ನೋಡಿದ್ದೆ ಅವ್ರಿಗೆ, ನಿಜವಾಗ್ಲೂ ವಂಡರ್ಫುಲ್ ಆ್ಯಕ್ಟರ್. ಆ್ಯಂಡ್ ಸಾಕ ಅವ್ರಿಗೆ ಈ ಬರೀ ಬಾಕರವಾಡಿ ಅಂತ ಒಂದು ಫಿಲ್ಮ್, ಕಾಸರವಾಡಿ ಇವಾಗ ಕೊತ್ತಲವಾಡಿ ಇವಾಗ ರೀಸೆಂಟ್ ಆಗಿ ನೋಡಿದೆ. ಆ್ಯಂಡ್ ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಇಟ್ಸ್ ಎ ವೆರಿ ಗುಡ್ ಡ್ಯಾನ್ಸರ್ ಅವ್ರದ್ದು, ಗುಡ್ ಆ್ಯಕ್ಷನ್ ಇದೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಈ ಸಿನಿಮಾದಲ್ಲಿ ಗೆಟಪ್ ತುಂಬ ಚೆನ್ನಾಗಿದೆ. 100% ಚೇಂಜ್ ದ ಗೆಟಪ್, ರಿಯಲಿ ಇಟ್ ಲುಕ್ಸ್ ವೆರಿ ಗುಡ್. ಆ್ಯಂಡ್ ಭಾಳ ಖುಷಿಯಾಗಿದೆ. ಧರ್ಮ ತುಂಬ ದಿನ ಆದಮೇಲೆ ಅನ್ವೀಟ್ ಮಾಡಿದ್ರು ಧರ್ಮನೇ. ಅದು ಯಾವ ಹೇಳ್ತಾರೆ, ಇಲ್ಲ ಧರ್ಮ ನೆಕ್ಸ್ಟ್ ಮಾಡೋಣ ಧರ್ಮ, ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಯಾಕಂದರೆ ಮಾಡಿರೋ ಸಿನಿಮಾದೆಲ್ಲ ಒಳ್ಳೊಳ್ಳೆ ರೋಲ್ ಮಾಡಿದ್ದಾರೆ ಅವ್ರು ನಮ್ಮ ಜೊತೆಲಿ. ಆ್ಯಂಡ್ ಐ ಕ್ಯಾಂಟ್ ಫರ್ಗೆಟ್. ಆ್ಯಂಡ್ ಈಸ್ ಅ ವೆರಿ ಆನೆಸ್ಟ್ ಬಾಯ್ ಆ್ಯಂಡ್ ತುಂಬ ಒಳ್ಳೆ ವರ್ಕರ್. ಯಾವಾಗಿದ್ರು ನಾವು ಸೆಟ್ಲ್ ಇರಬೇಕು, ಅಷ್ಟೇ ಜಾಲಿಯಾಗಿರ್ತೀವಿ. ಆ್ಯಂಡ್ ಧನ್ಯ ಬಗ್ಗೆ ನಾವು ಚಿಕ್ಕ ಮಗುವಿಂದ ನೋಡ್ಕೊಂಡ್ಬಂದ್ವಿ ಧನ್ಯನ. ಬಟ್ ನನಗೇನು ಖುಷಿ ಆಗುತ್ತೆ ಅಂದರೆ, ಯೂಶ್ವಲಾಗಿ ಈಗಿನ ಜನ್ರೇಷನ್ ಹುಡುಗರು, ಈಗಿನ ಜೀನ್ ಏನಂತೀವಿ, ಜೆನ್ಸಿ, ಈಗ ಸೋ ಕಾಲ್ ದೇ ಜಸ್ಟ್ ಗೋ ಟು ಗ್ಲಾಮರ್ ರೋಲ್ಸ್ ಅಂತ ಹೋಗ್ತಾರೆ. ಬಟ್ ದಿಸ್ ಗರ್ಲ್ ಆಪ್ಟಿಂಗ್ 2-3 ಸಿನಿಮಾ ನಾನು ಲಾಸ್ಟ್ ಟೈಮು ಅದು ಯಾವುದಾದ್ರು ಕಾನಪತರು, ವೆರಿ ಡಿಫ್ರೆಂಟ್ ಸಿನಿಮಾಸ್ ಮಾಡ್ತಾರೆ. ಅದು ಖುಷಿ ಆಗುತ್ತೆ. ಆ ರೀತಿ ಒಂದು ಸಿನಿಮಾ ಸೆಲೆಕ್ಟ್ ಮಾಡೋದು ಇಟ್ಸ್ ನಾಟ್ ಈಸಿ. ಯಾಕಂದರೆ ಅವರು ಗ್ಲಾಮರಾಗಿ ಹೋಗ್ಬಿಡೋಣ, ಯಾಕೆ ನೋ. ಬಟ್ ಸ್ಟಿಲ್ choosing this type of cinema and coming to this stream of cinema is very good. I think ಎಲ್ಲ ತಾತನ ಆಶೀರ್ವಾದ ಅಂತ ಕಾಣುತ್ತೆ. ಐ ಥಿಂಕ್ ಆ ಥರ ಒಂದು ಡ್ರೈವ್ ಮಾಡ್ಕೊಂಡು ಅದು ಗುಡ್. ಆ್ಯಂಡ್ ಅವರ ಪೂರ್ಣಿಮಾನು ಅಷ್ಟೇ, ಅವರ ಚಿಕ್ಕ ವಯಸ್ಸಿನಲ್ಲಿ ನ್ಯಾಷನಲ್ ಸ್ಟೇಟ್ ಅವಾರ್ಡ್ ತಗೊಂಡ್ರು ಪ್ರೇಮದ ಕಾಣಿಕೆಯಲ್ಲಿ. ಐ ಥಿಂಕ್ ಎಲ್ಲ ಎಲ್ಲರೂ ಚಿಕ್ಕ ವಯಸ್ಸಿಂದ ಎಲ್ಲ ಆ್ಯಕ್ಟ್ ಮಾಡಿ ಐ ಥಿಂಕ್ ಅದು ಅದು ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅಗೇನ್ ಮ್ಯೂಸಿಕ್ ಡೈರೆಕ್ಟ್ರು ಸಚಿನ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಂಟಾಸ್ಟಿಕಾಗಿ ಮಾಡಿದ್ದಾರೆ ಸಚಿನ್, ಸೂಪರ್. ನೀವು ಒಳ್ಳೆ ಚೆನ್ನಾಗಿ ಆಡಿದ್ದೀರಮ್ಮ, ಆಲ್ ದಿ ಬೆಸ್ಟ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಬಗ್ಗೆ ಹೇಳಿ ಗೋಸ್ ಆನ್ ಡೂಯಿಂಗ್. ಆ್ಯಂಡ್ ಕ್ಯಾಮ್ರಾಮನ್ ಅಷ್ಟೇ ತುಂಬ ಫ್ಯಾಂಟಾಸ್ಟಿಕ್. ಸಿದ್ದು ಅವ್ರದ್ದು ಫ್ಯಾಂಟಾಸ್ಟಿಕ್ ವಿಜುವಲ್ಸು. ಆ್ಯಂಡ್ ಭಾಳ ಖುಷಿಯಾಗುತ್ತೆ ಈ ಥರ ಒಂದು ಸಮಾರಂಭ ಬರೋದು. ಯಾತಿಗೆ ಬರ್ತೀವಿ ಅಂದರೆ, ವಿ ಗಿವ್ ಫುಲ್ ಪವರ್ ಆ್ಯಂಡ್ ಹೋಪ್ಸ್. ಆ ಹೋಪ್ನ ಬಂದ್ಬಿಟ್ಟು ಕಾಪಾಡೋ ಜವಾಬ್ದಾರಿ ನಿಮ್ಮದು.
ನೀವು ಬರಬೇಕು. ಯಾಕಂದ್ರೆ ಸಿನಿಮಾದಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ, ವಿಶೇಷ ಇದ್ದೇ ಇರುತ್ತೆ. ಅದನ್ನ ನೋಡಿ ನಾವು ಅಪ್ರಿಷಿಯೇಟ್ ಮಾಡಿದಾಗ ಒಂದು ಸಿನಿಮಾ ಗೆದ್ರೆ ನೋಡಿ, ಇವ್ರು ಗೆದ್ರೆ 10 ಸಿನಿಮಾ ಆಗುತ್ತೆ. 10 ಸಿನಿಮಾ ಆದರೆ ಎಷ್ಟು ಸಾವಿರ ಜನ ಊಟ ಮಾಡ್ಬೋದು ಹೇಳಿ, ಎಷ್ಟು ಸಾವಿರ ಜನ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತಾರೆ. ಇವತ್ತು ನಾವೆಲ್ಲ ಏನೋ ಗಳಿಸಿದ ಹೆಸರು ಇಟ್ಸ್ ಬಿಕಾಸ್ ಆಫ್ ಯು ಪೀಪಲ್, ನಿಮ್ಮ ಒಂದು ಪ್ರೋತ್ಸಾಹ, ಒಂದು ಆಶೀರ್ವಾದ. ಸೊ ಮೀಡಿಯಾದವ್ರು ಅಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ, 100% ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ಪಿಕ್ಚರ್ ಬೆಳೆಯುತ್ತೆ, ಒಂದು ಎಷ್ಟೋ ಜನ ಕಲಾವಿದರು ಬದುಕ್ತಾರೆ. ಆ್ಯಂಡ್ ಬೆಳಿಬೇಕಂದ್ರೆ ನಮ್ಮ ಆಸೆ, ಭಾಷೆ ಬೆಳೆಯುತ್ತೆ, ನಮ್ಮ ಕಲ್ಚರ್ ಬೆಳೆಯುತ್ತೆ. ಆ್ಯಂಡ್ ಸಾಯಿ ಕುಮಾರ್ದು ಅಷ್ಟೇ. ಇವಾಗ ನಾವು ಯೂಶಲ್ ಸಾಯಿ ಕುಮಾರ್ ವಾಯ್ಸ್ ಇವಾಗ ನನಗೂ ಬಂದ್ಬಿಟ್ಟಿದೆ ಆ್ಯಕ್ಚುಲಿ. ಆ ಬೈಲಿ ಮಾಡ್ತಾ ಮತ್ತು ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮಗೂ ಗೀತೆ ಹೇಳ್ತದೆ ಯಾಕೆ ಅವಾಗ ಸಾಯಿ ಕುಮಾರ್ ಮೈ ಮೇಲೆ ಬರ್ತಾರೆ ಅಂತ. ಸಾಯಿ ಕುಮಾರ್ ಮೈ ಮೇಲೆ ಬಂದು ಆಲ್ಮೋಸ್ಟ್ ಏಕೆ ಮಾಡೋದ್ರಿಂದ ಬಂದ್ಬಿಟ್ಟಿದೆ ನನಗೆ. ಐ ಥಿಂಕ್ ವೆರಿ ಫನ್ ವರ್ಕಿಂಗ್ ವಿತ್ ಹಿಮ್. ತುಂಬ ಜಾಲಿಯಾಗಿರ್ತೀವಿ ನಾವು, ಜಯರಾಮ್ ಅವರು 3 ಜನ ನಾವು ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರೋದು. ಇಟ್ಸ್ ರಿಯಲಿ ಫನ್. ಯಾಕಂದರೆ ನಾವೊಂದು 4-5-6-7 ಡೇಸ್ ಕಂಟಿನ್ಯೂ ವರ್ಕ್ ಮಾಡಿದ್ಮೇಲೆ ವಿ ಸ್ಟಾರ್ಟ್ ಮಿಸ್ಸಿಂಗ್ ಈಚ್ ಅದರ್. ಫೋನ್ ಮಾಡಿದಾಗ ಮಿಸ್ಸಿಂಗ್ ಈಚ್ ಅದರ್. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಈ ಥರ ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಬರಬೇಕು ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ನಾವು ಮಾತ್ರ ಎಲ್ಲ ಇದರಲ್ಲಿ ಒಂದು ಹೆಲ್ದಿ ಇದು ಬರಬೇಕು. ನಾವು ಹೊರಗಡೆ ನಾವು ಇವಾಗ ಫಸ್ಟ್ ಟೈಮ್ ಆಫ್ಟರ್ ಜೈಲರ್ ಆದಮೇಲೆ ಇವಾಗ ಪ್ರದೀಪ್ ಆಡ್ತಾ ಇದ್ದೀವಿ. ಅಲ್ಲಿ ಹೋದಾಗ ಎಷ್ಟು ಇಷ್ಟಪಡ್ತಾರೆ ಅಂದರೆ ರಾಮಚರಣ್ ಅವರ ಸೋ ನೈಸ್, ರಜನಿಕಾಂತ್ ಅವರು ಆಗಲಿ, ಎಸ್ ಜೆ ಸೂರ್ಯ ಆಗಲಿ, ಎವ್ರಿಬಡಿ ಸೋ ಹ್ಯಾಪಿ, ಸೋ ನೈಸ್. ಆ ರೀತಿ ಒಂದು ಒಳ್ಳೆ ವಾತಾವರಣ ಮಾಡಬೇಕು. ಈ ಎವ್ರಿ ಸ್ಟೇಟ್ಗೆ ಒಂದು ಒಳ್ಳೆ ಬ್ರಿಡ್ಜ್ ಆಗಬೇಕು. ದೇರ್ ಶುಡ್ ಬಿ ಎ ಬ್ಯೂಟಿಫುಲ್ ಪಾಸಿಟಿವ್ ಬ್ರಿಡ್ಜ್, ನಾಟ್ ನೆಗೆಟಿವ್ ಬ್ರಿಡ್ಜ್. ಪಾಸಿಟಿವ್ ಬ್ರಿಡ್ಜ್ ಬೆಳಿಬೇಕು. ತಮಿಳ್ ಆಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಹಿಂದಿ ಆಗಲಿ, ವರ್ಲ್ಡ್ ಸಿನಿಮಾ ಆಗಲಿ, ಒಳ್ಳೆ ಬ್ರಿಡ್ಜ್ ಬೆಳಬೇಕು. ಆ ಬ್ರಿಡ್ಜ್ನ ನಾವು ಕಾಪಾಡಬೇಕಾದ ಜವಾಬ್ದಾರಿ ನಮ್ಮದು, ನಾವು ಅಭಿಮಾನಿಗಳದ್ದು. ಮಿಚ್ಚರ್ ಏನೇನೋ ನಡೀತೆ, ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದು ಸಾಲ್ವ್ ಆಗದೇ ಇರೋಂಥ ಪ್ರಾಬ್ಲಮ್ ಏನೂ ಅಲ್ಲ, ಹಾಗೆ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕು ನಾವು ಮಾಡಬೇಕೇ ಹೊರತು ಕುಂತು ಗಲಾಟೆ ಮಾಡ್ಕೊಳ್ಳೋದಲ್ಲ. ವಿ ಶುಡ್ ಆಲ್ ಬಿ ಒನ್. ನಾವೆಲ್ಲ ಭಾರತೀಯರಂತ ಒಂದು ಭಾವನೆ ಬೆಳಿಬೇಕು ಫಸ್ಟ್. ಆವಾಗ ನಿಜವಾಗ್ಲೂ ನಾವು ಉದ್ಧಾರ ಆಗ್ತೀವಿ, ದೇಶ ಉದ್ಧಾರ ಆಗುತ್ತೆ. ಇದು ಎಷ್ಟು ಹೇಳ್ತಾ ಚೌಕಿದಾರ ಸೂಪರ್. ನನ್ನ ತಂದೆ ನಾವು ಚೌಕಿದಾರ ಅಂತ ಆಲ್ವೇಸ್. ಹೆಂಗೆ ಪೃಥ್ವಿಗೆ ಇದು ನೋಡಿ ಅವ್ರು ಹೇಳ್ತಾ ಒಂದು ವಿಷಯ ಹೇಳ್ಬಾರ್ದು ಅಂತ ಇಂಡೈರೆಕ್ಟಾಗಿ ಹೇಳ್ತೀನಿ. ಯಾವಾಗ ಮಗ ಫ್ರೆಂಡ್ ಆಗಿ ಬರ್ತಾನೆ, ಅದಾದಮೇಲೆ ಫಾದರ್ ಬಿಕಮ್ ಫ್ರೆಂಡ್ ಟು ಹಿಮ್. ಸೇಮ್ ಥಿಂಗ್ ಹ್ಯಾಪನ್ ವಿತ್ ಮೈ ಫಾದರ್. ನನ್ನ ತಂದೆ ಜೊತೆ ಹಂಗೆ ಇತ್ತು. ಎಷ್ಟು ನಾವು ಭಯ ಪಡ್ತು. ಆಮೇಲೆ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರು. ಅವ್ರು ಹೋಗೋದು 1-2 ವರ್ಷದಿಂದ ತುಂಬ ಹತ್ರ ಆಗ್ಬಿಟ್ರು. ಮನೆಗೆ ಅವಾಗ ಬರೋದು, ಹೊರಗಡೆ ಹೋಗೋದು, ಡ್ರೈವ್ಗೆ ಹೋಗೋದು, ಕಾಫಿ ಕೊಡಿಸೋದು. ಐ ಬಿಕೇಮ್ ಮೋರ್ ಲೈಕ್ ಎ ಫ್ರೆಂಡ್. ಒಂದು ಬಾಂಡೇಜ್ ಬೆಳೆಯುತ್ತೆ. ಸೊ ಅಪ್ಪ ಅದೊಂದು ಸ್ನೇಹಿತ ಆಗ್ತಾನೆ. ಆ ಒಂದು ಫೀಲಿಂಗ್ ವಿಲ್ ಗೆಟ್ ಇನ್ ಚೌಕಿದಾರ ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ ಚೌಕಿದಾರಕ್ಕೆ. ಆಲ್ ದಿ ಬೆಸ್ಟ್. ಚಂದ್ರಿಕಾ ಮಂಡ್ಯಕ್ಕೆ ಅವರೇ ಆಲ್ ದಿ ಬೆಸ್ಟ್. ಗುಡ್ ಲಕ್. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಚೌಕಿದಾರ ಸಿನಿಮಾ ಮೊದಲು ಮಾತಾಡಬೇಕಾಗಿರೋದು ನಾವು ಸಾಯಿ ಕುಮಾರ್ ಸರ್ ಬಗ್ಗೆ. 50 ವರ್ಷ ಸಿನಿಮಾಗೆ ಬಂದು, ಕರೆಕ್ಟಲ್ಲ? ನನಗೆ 50 ವರ್ಷ ಈಗ ಹುಟ್ಟಿ. ನಾವು ಹುಟ್ಟಿದಾಗಲೇ ಸಿನಿಮಾಗೆ ಬಂದಿರೋರು ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ. ಕನ್ನಡದಲ್ಲಿ ನನಗೆ ವೈಯಕ್ತಿಕವಾಗಿ ತುಂಬ ಜನ ಹೀರೋಗಳಿಗೆ, ಬಹುತೇಕ ಹೀರೋಗಳಿಗೆ ಅವರ ಹಿಟ್ ಸಾಂಗ್ಸಲ್ಲಿ ನಂದು ಪಾಲಿದೆ ಅಂತ ಒಂದು ಖುಷಿ ಇತ್ತು. ಯಾವಾಗಲೂ ಒಂದು ಕೊರಗಿತ್ತು, ಸಾಯಿ ಕುಮಾರ್ ಸಾರಿಗೆ ನಂದು ಯಾವುದೂ ಹಿಟ್ ಇಲ್ಲಲ್ಲ ಅಂತ. ಅದು ಈ ಸಿನಿಮಾದಲ್ಲಿ ಈ ಹಾಡು ಮೂಲಕ ನನ್ನ ಆಸೆ ಈಡೇರಿತು. ಅದೊಂದು ಎಮೋಷ್ನಲ್ ಆದಂಥ ಹಾಡು, ತಂದೆ ಬಗ್ಗೆ. ಮತ್ತು ನಮಗೆ ಈಗಾಗಲೇ ನಮ್ಮ ಡೈರೆಕ್ಟ್ರು ಒಂದಷ್ಟು ತುಣುಕುಗಳನ್ನು ತೋರಿಸಿದ್ದಾರೆ ಸಿನಿಮಾದ ಇದನ್ನೆಲ್ಲ. ಧರ್ಮಗೆ ಇದೊಂದು ತುಂಬ ಬೇರೆ ಥರದ ಪಾತ್ರ. ನಾವು ಧರ್ಮನ ಒಬ್ಬ ಕಲಾವಿದನಾಗಿ ಧರ್ಮನ ಇನ್ನೊಂದು ಅವತಾರದಲ್ಲಿ ನಾವು ನೋಡ್ಬೋದು. ಹಾಗಾಗಿ ಧರ್ಮವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಪೃಥ್ವಿ ಅಂಬರ್ ಎಂಥ ಒಂದು ಅದ್ಭುತ ಕಲಾವಿದ ಅಂತ ಹಿಂದಿನ ಸಿನಿಮಾಗಳಲ್ಲಿ ಪ್ರೂವ್ ಆಗಿದೆ. ಅದ್ಭುತ ಡ್ಯಾನ್ಸರ್ ಬೇಸಿಕಲಿ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಅದು ಪ್ರೂವ್ ಆಗಿದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇನ್ನು ಧನ್ಯ ರಾಮ್ಕುಮಾರ್ ಅವರು ಹಿಂದಿನ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಮಾಡಿದರು. ಈ ಸಿನಿಮಾದಲ್ಲಿ ತೀರಾ ನಮ್ಮ ಪಕ್ಕದ ಮನೆಯ ಯಾವುದೋ ಹೆಣ್ಣು ಮಗು ಅನ್ನುವಷ್ಟು ಮಟ್ಟಿಗೆ ಆ ಪಾತ್ರನ ಅಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಸಚಿನ್ ಬಂದಿಲ್ಲ.
ಸಚಿನ್ ಬಸ್ರೂರು. ಸಚಿನ್ ಬಸ್ರೂರು ಸಂಗೀತ ಹೊಸದಾಗಿ ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಸಿನಿಮಾದ ಈ ಹಾಡುಗಳು ಈಗಾಗಲೇ ಚೆನ್ನಾಗಿ ಹೋಗ್ತಾ ಇದೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಮತ್ತು ಇನ್ನು ನಮ್ಮ ಡೈರೆಕ್ಟ್ರು ನಮ್ಮದೇ ಜಿಲ್ಲೆಯವರು, ನಮ್ಮ ಮನೆ ಪಕ್ಕದವರು. ಅವರ ಮೊದಲ ಸಿನಿಮಾಯಿಂದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀನಿ. ಈ ಸಿನಿಮಾದಲ್ಲಿ ಅವರು ಮೊದಲು ಆ ಕತೆ ಹೇಳಿದಾಗ ಅಪ್ಪ ಮಗನ ಬಾಂಧವ್ಯದ ಕತೆ ಅದ್ಭುತವಾಗಿದೆ. ಅಪ್ಪನ ಪಾತ್ರ ಯಾರು ಮಾಡ್ತಾರೆ ಅಂತ ಕೇಳಿದೆ ನಾನು ಫಸ್ಟು. ಸಾಯಿ ಕುಮಾರ್ ಅವರು ಅಂದ ತಕ್ಷಣನೇ ನನಗೆ ಥ್ರಿಲ್ ಆಗಿದ್ದೇನು ಅಂದರೆ, ನಾವು ಸಾಯಿ ಕುಮಾರ್ ಅವ್ರನ್ನ ಈ ಥರದ ಪಾತ್ರದಲ್ಲಿ ನಾವು ಕನ್ನಡದಲ್ಲಿ ನೋಡಿಲ್ಲ. ಅವರ ಗಿಣಿ ವೇಷಗಳು ಗೊತ್ತು ನಮಗೆ, IPS ಆಗಿ ಪೊಲೀಸ್ ಆಗಿ ಗೊತ್ತು. ಆದರೆ ಈ ಸಿನಿಮಾದಲ್ಲಿ ಅವರ ಅಭಿನಯ ಇದೆಯಲ್ಲ, ಬಹುಶಃ ಇಲ್ಲಿವರೆಗೆ ನಾನು ಸಾಯಿ ಕುಮಾರ್ ಅವರ ಕನ್ನಡ ಸಿನಿಮಾ ಮಾತಾಡ್ತೀನಿ ನಾನು. ಈ 50 ವರ್ಷಗಳಲ್ಲಿ ಅವ್ರೇನು ಕನ್ನಡ ಸಿನಿಮಾ ಮಾಡಿದಾರಲ್ಲ, ಆ ಎಲ್ಲ ಸಿನಿಮಾಗಳಿಗಿಂತ ಭಿನ್ನವಾದ ಮತ್ತು ಅದ್ಭುತ, ಅವರೊಳಗಿರುವಂಥ ಅದ್ಭುತ ಕಲಾವಿದನನ್ನ ಪರಿಚಯಿಸಿರುವಂಥ ಸಿನಿಮಾ ಇದು ಅಂತಾರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾಕೆಂದ್ರೆ ಮಾತಾಡೋರು ತುಂಬ ಜನ ಲೈನಲ್ಲಿದ್ದಾರೆ. ಇನ್ಯಾರ್ದು ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಪ್ರಸಾದ್ ಸರ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮ ಸಿನಿಮಾದ ಸಂಗೀತ ನಿರ್ದೇಶಕರು, ಯಂಗ್ ಮ್ಯೂಸಿಕ್ ಡೈರೆಕ್ಟರ್ ಆದ್ರೂ ಕೂಡ ವೆರಿ ವೆರಿ ಟ್ಯಾಲೆಂಟೆಡ್. ಇದವರ 2ನೇ ಸಿನಿಮಾ. ತಮ್ಮ ಹಾರ್ಟು, ಸ್ವೆಟ್ಟು, ಸೋಲ್ ಎಲ್ಲವನ್ನೂ ಹಾಕಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅವರ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರೂರ್ ಆನ್ ಸ್ಟೇಜ್ ಪ್ಲೀಸ್. ಸಚಿನ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಲ್ಲೇ ಇರಿ, ನಿಮ್ಮ ಎಡಗೈ ಬಲಗೈನ ಕರೆದು ಬಿಡ್ತೀನಿ. ಇನ್ನು ನಮ್ಮ ಹಾಡನ್ನ ಬರೆದಿರುವಂತಹ ನಮ್ಮ ಲಿರಿಸಿಸ್ಟ್ ಅನ್ನ ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಗೆಳೆಯ ಹಾಡಿನ ಲಿರಿಸಿಸ್ಟ್ ಸಂತೋಷ್ ನಾಯ್ಕ್ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಡಗೈನ ಬಿಟ್ಟು ಬಂದ್ರ? ಇದೀಗ ನಮ್ಮ ಸಿನಿಮಾದ ಗೆಳೆಯ ಹಾಡನ್ನ ಇಬ್ಬರು ತುಂಬಾ ಮುದಾಗಿ ಹಾಡಿದ್ದಾರೆ. ಒಬ್ರು ನಮ್ಮ ಮೇಲ್ ಸಿಂಗರ್ ಜಸ್ಕರಣ್ ಸಿಂಗ್ ಅವರು ಬರೋದಕ್ಕೆ ಸಾಧ್ಯ ಆಗಿಲ್ಲ, ಆದ್ರೆ ಅಷ್ಟೇ ಇಂಪಾಗಿ ಹಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ವೆರಿ ವೆರಿ ಟ್ಯಾಲೆಂಟೆಡ್, ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸಂಗೀತ ರವೀಂದ್ರನಾಥ್ ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸಂಗೀತ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ದಯವಿಟ್ಟು ಬರಬೇಕು. ವಿಲ್ ಸ್ಟಾರ್ಟ್ ವಿತ್ ಯು ಸಚಿನ್ ಅವರೇ. ಎಸ್, ಎಲ್ಲರಿಗೂ ನಮಸ್ಕಾರ. ಶಿವಣ್ಣ, ಸ್ವಾಗತ. ನನ್ನ ಸಾಂಗನ್ನು ರಿಲೀಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಈ ಸಿನಿಮಾ ನನಗೆ ಸಿಕ್ಕಿದ್ದು ಕರಾವಳಿ ಸಿನಿಮಾದಿಂದ. ಅದು ಆವಾಗಲೇ ಟೀಸರ್ ಏನೋ ರಿಲೀಸ್ ಆಗಿತ್ತು, ಅದನ್ನು ನೋಡಿಕೊಂಡು ಮ್ಯೂಸಿಕ್ BGM ಚೆನ್ನಾಗಿದೆ ಅಂತ ಕೇಳಿ, ಸಾಂಗ್ಸ್ಗಳನ್ನು ಕೇಳಿ, ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅದಿನ್ನೂ ರಿಲೀಸ್ ಆಗಿಲ್ಲ, ಆವಾಗಲೇ ನನಗೆ ಈ ಸಿನಿಮಾದ ಮ್ಯೂಸಿಕ್ ನೀವು ಮಾಡಬೇಕಂತ ಹೇಳಿ ಅವಕಾಶ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ನಾನು ಕಂಪೋಸಿಂಗ್ ಮಾಡಿದ್ದಲ್ಲ ಊರಲ್ಲಿ, ಸೊ ಫೋನಲ್ಲೇ ಕಾನ್ವರ್ಸೇಷನ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್. ಇದರಲ್ಲಿ ಲಿರಿಕ್ಸ್ ಬಂದವಾಗ ಪ್ರಮೋದ್ ಮರವಂತೆ ಹಾಗೂ ವಿ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ಸಂತೋಷ್ ನಾಯ್ಕ್ ಅವರು ಬರೆದಿದ್ದಾರೆ. ಮತ್ತು ಸಿಂಗರ್ ಇದಕ್ಕೆ ಚಾಯ್ಸ್ ಜಸ್ಕರಣ್ ಮತ್ತು ಸಂಗೀತ ರವೀಂದ್ರನಾಥ್ ಇವರು ಹಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ನೀವು ಕೇಳಿ. ಹಾಗೆ ಸಿನಿಮಾ ಇದೇ 30ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಬಸ್ರೂರ್ ಅವರೇ. ನಿಮ್ಮ ಸಂಗೀತ ನಿರ್ದೇಶನದ ಜರ್ನಿ ಇನ್ನೂ ಸುಗಮವಾಗಿರ್ಲಿ, ನಮ್ಮ ಕನ್ನಡಕ್ಕೆ ಇನ್ನಷ್ಟು ನಿಮ್ಮಿಂದ ಸಂಗೀತ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸಂಗೀತ ಮ್ಯಾಮ್, ಫಸ್ಟ್ ಆಫ್ ಆಲ್ ನಿಮ್ಮ ಧ್ವನಿ ಎಷ್ಟು ಇಂಪಾಗಿದೆಯೋ ಅಷ್ಟೇ ನೀವು ಕೂಡ ಮುಂದಾಗಿದ್ದೀರಾ. ಎಸ್ ಮ್ಯಾಮ್, ಈ ಹಾಡಿನ ಬಗ್ಗೆ ಅದೇ ರೀತಿಯಾಗಿ ಮಾತಾಡಿ ಮುಗಿದ ಕೂಡಲೇ ಒಂದು 2 ಲೈನ್ ನಮಗೋಸ್ಕರ ಹಾಡಿದ್ರೆ ವಿ ವಿಲ್ ಬಿ ವೆರಿ ಹ್ಯಾಪಿ. ಎಸ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಈ ಹಾಡು ಬಹಳಷ್ಟು ರೀಸನ್ಗೆ ನನಗೆ ಬಹಳ ಸ್ಪೆಷಲ್.
2026ನಲ್ಲಿ ರಿಲೀಸ್ ಆಗ್ತಿರೋ ಮೊದಲನೇ ಹಾಡಲ್ಲಿ ನಂದು ಈ ಹಾಡು ರಿಲೀಸ್ ಆಗ್ತಿದೆ. ಸೊ ಭಾಳ ಖುಷಿ ಇದೆ. ಸಚಿನ್ ಸರ್ಗೆ ನಾನು ಇದೇ ಮೊದಲನೇ ಬಾರಿ ಹಾಡ್ತಾ ಇರೋದು. ಸೊ ದ್ಯಾಟ್ ಇಸ್ ಸ್ಪೆಷಲ್. ಸಾಯಿ ಕುಮಾರ್ ಸರ್ 50th ಫಿಲ್ಮ್ಗೆ ನಾನು ಹಾಡೋ ಅವಕಾಶ ಸಿಕ್ತು. ದ್ಯಾಟ್ ಇಸ್ ವೆರಿ ಸ್ಪೆಷಲ್. ಧನ್ಯಾ ಮ್ಯಾಮ್ ಹ್ಯಾಡ್ ಆ್ಯಂಡ್ 50th ಇಯರ್ ಸಾರಿ ಧನ್ಯಾ ಮ್ಯಾಮ್ ಆ್ಯಂಡ್ ಪೃಥ್ವಿ ಸರ್ ಅವರ ಕಾಂಬಿನೇಷನಲ್ಲಿ ಬಂದಿರೋ ಮೊದಲನೇ ಚಿತ್ರದಲ್ಲಿ ನಾನು ಹಾಡಿದ್ದೀನಿ ಅಂತ ಹೇಳೋ ಅವಕಾಶ ನನಗೆ ಸಿಕ್ತು. ಶಿವಣ್ಣ ಅವರು ನನ್ನ ಹಾಡನ್ನ ಲಾಂಚ್ ಮಾಡಿದ್ರು ಅಂತ ಹೇಳೋ ಅವಕಾಶ ಸಿಕ್ತು. ಸೊ ದ ಸಾಂಗ್ ಇಸ್ ಸ್ಪೆಷಲ್ ಫಾರ್ ಮೆನಿ ರೀಸನ್ಸ್. ಹೋದ ವರ್ಷದ ಪ್ರಾರಂಭದಲ್ಲಿ ಈ ಹಾಡನ್ನ ಹಾಡಿದ್ದು 4 ಲ್ಯಾಂಗ್ವೇಜ್ನ ಒಟ್ಟಿಗೆ ಒಂದೇ ದಿನ ರೆಕಾರ್ಡ್ ಮಾಡಿದ್ವಿ. ಹೋದ ವರ್ಷ ಈ ಹಾಡನ್ನ ಹಾಡಿದ ತಕ್ಷಣ ನನ್ನ ಇಡೀ ವರ್ಷ ವಾಸ್ ವೆರಿ ಮ್ಯೂಸಿಕಲ್ ಆ್ಯಂಡ್ ವೆರಿ ಪ್ರಾಸ್ಪರಸ್. ಮತ್ತೆ ಈ ವರ್ಷದ ಪ್ರಾರಂಭದಲ್ಲಿ ಈ ಹಾಡು ರಿಲೀಸ್ ಆಗ್ತದೆ. 1 ವರ್ಷ ಆದ್ರೂ ಈ ವರ್ಷ ಮೊದಲನೇದಾಗಿ ಈ ಕಾರ್ಯಕ್ರಮ ನನಗೆ ಎವ್ರಿಥಿಂಗ್ ಇಸ್ ಫಸ್ಟ್ ಈ ವರ್ಷದ್ದು. ಸೊ ಐ ಆಮ್ ವೆರಿ ಹೋಪ್ಫುಲ್ ದಟ್ ದಿಸ್ ಇಯರ್ ವಿಲ್ ಆಲ್ಸೋ ಬಿ ವೆರಿ ಮ್ಯೂಸಿಕಲ್ ಆ್ಯಂಡ್ ಪ್ರಾಸ್ಪರಸ್. ಥ್ಯಾಂಕ್ ಯು ಸಚಿನ್ ಸರ್, ನನ್ನ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ, ಈ ಹಾಡಿನಲ್ಲಿ ಹಾಡಿಸ್ಬೋದು ಅಂತ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಮೆಲಡಿ ಕೊಟ್ಟಿದ್ದೀರಾ. ಐ ರಿಯಲಿ ಹೋಪ್ ನಿಮ್ಮ ಮ್ಯೂಸಿಕ್ಯಾಲಿಟಿ ಆ್ಯಂಡ್ ವರ್ಸಿಟ್ಯಾಲಿಟಿಗೆ ತಕ್ಕ ಹಾಗೆ ನಿಮಗೆ ಚಿತ್ರಗಳು ಸಿಗಲಿ ಅಂತ ನಾನು ಆಶಿಸ್ತೀನಿ. ಬಹಳಷ್ಟು ಬ್ಲಾಕ್ ಬಸ್ಟರ್ ಮೂವೀಸ್ನ ನೀವು ಮಾಡಲಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಎಲ್ಲ ಮೂವೀಸಲ್ಲೂ ನಂದೊಂದು ಹಾಡಿರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಡೀ ಚೌಕಿದಾರ ಚಿತ್ರದ ತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಡೈರೆಕ್ಟರ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ಆ್ಯಂಡ್ ದ ಎಂಟೈರ್ ಟೀಮ್. ಧನ್ಯಾ ಆ್ಯಂಡ್ ಪೃಥ್ವಿ ಅವರು, ದೇ ಆರ್ 2 ವೆರಿ ಗುಡ್ ಲುಕಿಂಗ್ ಪೀಪಲ್ ಫಿಲ್ಡ್ ವಿತ್ ಗ್ರೇಟ್ ಲುಕ್ಸ್ ಆ್ಯಂಡ್ ಟ್ಯಾಲೆಂಟ್. ಸೊ ನಿಮ್ಮಿಬ್ಬರಿಗೂ ಅಷ್ಟೇ, ನೀವು ಇಷ್ಟಪಟ್ಟಂತಹ ಚಿತ್ರಗಳು, ಕಥೆಗಳು ನಿಮಗೆ ಸಿಗಲಿ. ನಿಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡಿಕೊಡುವಂತಹ ಚಿತ್ರಗಳೇ ಸಿಗಲಿ ನಿಮಗೆ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. Yes. ಒಂದು 2 ಸಾಂಗ್. ಓಕೆ. ಗೆಳೆಯ ಬಯಸದೆ ಬಳಿ ಬಂದೆಯ, ಪ್ರಣಯ ಬಯಸಿದೆ ಇಳಿ ಸಂಜೆಯ, ಅಟ್ಟೆ ಮಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಸುತ್ತಮುತ್ತ ಹಾರಿಬಿಟ್ಟೆ, ಬಿಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಹಿಂದೆ ಹಿಂದೆ ಹೊರಟೆ, ಅಟ್ಟೆ ಮಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಸುತ್ತಮುತ್ತ ಹಾರಿಬಿಟ್ಟೆ, ಬಿಟ್ಟೆ ನನ್ನೆ ಕೊಟ್ಟೆ ನಿನ್ನ ಹಿಂದೆ ಹಿಂದೆ ಹೊರಟೆ. ಥ್ಯಾಂಕ್ ಯು. ನೀವು ಹಾಡೋದು ಇವೆಲ್ಲ ಪ್ರೀತಿ ಚಿಟ್ಟೆ ಇನ್ವಿಸಿಬಲ್ ಆಗಿ ಹಾರಾಡ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಮ್ಮೆ ಚಪ್ಪಾಳೆ ದಯವಿಟ್ಟು ನಮ್ಮ ಗಾಯಕಿಗೆ, ಅದೇ ರೀತಿಯಾಗಿ ನಮ್ಮ ಸಂಗೀತ ನಿರ್ದೇಶಕರಿಗೆ. ಇದೀಗ ನಮ್ಮ ಸಿನಿಮಾದಲ್ಲಿ ಟ್ರೈಲರ್ ಅನ್ನ ನೋಡಿದಾಗ ಒಬ್ರನ್ನ ನೋಡಿ ಒಂದು ಸ್ವಲ್ಪ ನಾವು ಹೆದರಿದ್ವಿ. ಇದೀಗ ಅವ್ರು ಮಚ್ಚಿಟ್ಕೊಂಬಂದಿಲ್ಲ, ಹೆಂಗ್ ಮಾತಾಡ್ಲಿ ಅಂತ ಕೇಳ್ತಾ ಇದ್ದಾರೆ ಅಲ್ಲಿಂದ್ರೆ. ದಯವಿಟ್ಟು ನಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಧರ್ಮ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಧರ್ಮ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಟ್ರೈಲರ್ನಲ್ಲಿ ಒಂದು ವಿಭಿನ್ನ ಲುಕ್ ಮೂಲಕ ರಕ್ತ ರೋಕುಡಿಯಲ್ಲಿ ಕಾಣಿಸ್ತಾ ಇದ್ರಿ. ಚೌಕಿದಾರ್ ಸಾಂಗ್ ಇವತ್ತು ಲಾಂಚ್ ಆಯಿತು. ನಿಮ್ಮ ಮಾತು ಸರ್. ಎಲ್ರಿಗೂ ನಾನು ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್, ಯಾಕಂದರೆ ನಾನು ಫಸ್ಟು ಶಿವಣ್ಣ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಂಡಸ್ಟ್ರಿ ಎಂಟರ್ ಆದಾಗ ಒಬ್ಬ ವಿಲನ್ ಹೀರೋಗೆ ಏನಾದ್ರು ಡೈರೆಕ್ಟಾಗಿ ಟಚ್ ಮಾಡೋ ಸೀನ್ ಇದ್ದು ಅದು ಫಸ್ಟ್ ಸೀನು. ಆ ಟೈಮಲ್ಲಿ ನಂಗೆ ಶಿವಣ್ಣ ಧೈರ್ಯ ಕೊಟ್ಟಿದ್ದು, ಇವತ್ತವರೆಗೂ ಆ ಧೈರ್ಯ ಕಮ್ಮಿ ಆಗಿಲ್ಲ. ಅದರಿಂದ ಅದು ಮನೆ ಬಂದು ಬಳಗ ಲಾಸ್ಟ್ ಆಯಿತು, ಮತ್ತೆ ಅವಕಾಶ ಸಿಗಲಿಲ್ಲ ನಾನು ಶಿವಣ್ಣ ಜೊತೆ ಮಾಡೋದಕ್ಕೆ. ಅಟ್ಲೀಸ್ಟ್ ಈಗ ನಾವು ಮಾಡಿರೋ ಒಂದು ಪಾತ್ರದ ಸಿನಿಮಾ ಚೌಕಿದಾರ್ ಇದಕ್ಕೆ ಇವತ್ತು ಸಾಂಗ್ ಇದಕ್ಕೆ ಲಾಂಚ್ ಬಂದಿದ್ದಾರೆ, ಅದೊಂದು ಖುಷಿ ಆಯಿತು. ಇನ್ನು ನಮ್ಮ ಸಾಯಿ ಕುಮಾರ್ ಸರ್, ಅವ್ರ 50ನೇ ವರ್ಷ ಅಂದರೆ ಲೆಕ್ಕ ಹಾಕೊಳ್ಳಿ, ನಾವೆಲ್ಲ ಏನೂ ಅಲ್ಲ. ಅವರ ಒಂದು ಇದನ್ನು ಜರ್ನಿನ ನೋಡೋದಕ್ಕೂ ಹುಟ್ಟಿರಲಿಲ್ಲ. ಅಂಥ ಒಬ್ಬ ವ್ಯಕ್ತಿದು ಇವತ್ತು ಅವ್ರದೇ ಆದ ಒಂದು ವಿಭಿನ್ನವಾದ ರೀತಿಯಾದ ಫಾದರ್ ರೋಲ್, ಅವ್ರಿಗೆ ಅದು ಫಸ್ಟ್ ಟೈಮ್ ಆ ಥರ ಕನ್ನಡದಲ್ಲಿ ಅದು ಮಾಡಿದ್ದಾರೆ, ಅದೊಂದು ಸಂತೋಷ. ಆ್ಯಂಡ್ ನಮ್ಮ ನಿರ್ದೇಶಕರಿಗೆ, ನಮ್ಮ ಚಂದ್ರಶೇಖರ್ ಬಂಡೆಯಪ್ಪ ಅವರು, ಆಲ್ರೆಡಿ ನಾನು ಹೇಳಿದ್ದೀನಿ, ಅವರು ಸುಮ್ಮನೆ ತಮಾಷೆ ಅಲ್ಲ, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕೆ 2 ವರ್ಷ 3 ವರ್ಷ ಮುಂಚೆ ಮಾತು ಕೊಟ್ಟು ನಡ್ಕೊಂಡಂಥ ಗ್ರೇಟ್ ವ್ಯಕ್ತಿ, ನನಗೆ ಕೊಟ್ಟಂಥ ಪಾತ್ರ ಅವರು. ಅವ್ರಿಗೆ ಬೆನ್ನೆಲುಬಾಗಿದ್ದು ನನಗೆ ಚಂದ್ರಶೇಖರ್ ಅವರು, ನಮ್ಮ ಕನ್ನಡಿ ಚಂದ್ರಶೇಖರ್ ನಿರ್ಮಾಪಕರು. ನಿಜವಾಗ್ಲೂ ಭಾಳ ಎಕ್ಸ್ಪೀರಿಯನ್ಸ್ ನಿರ್ಮಾಪಕರು. ಎಲ್ಲ ಥರ ಆರ್ಟಿಸ್ಟ್ಗಳನ್ನ, ಅಂದರೆ ಎಕ್ಸ್ಪೀರಿಯನ್ಸ್, ಅಂದರೆ ನೋಟೆಡ್ ಆರ್ಟಿಸ್ಟ್ನ ಯಾವ ಥರ ಮೇಂಟೈನ್ ಮಾಡೋದು ಪ್ರತಿಯೊಂದನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೆ ಒಂದು ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಪೃಥ್ವಿ ಎಂಬ ಅವ್ರ ಬಗ್ಗೆ ಮಾತಾಡೋಕ್ಕೆ, ಯಾಕಂದ್ರೆ ನಾನು ದಿಯಾ ಪಿಕ್ಚರಿಂದನೂ ನಾನು
ಒಳ್ಳೆ ಅಸೆಟ್ ನಮಗೆ ಇಂಡಸ್ಟ್ರಿಗೆ ಅಂತ ಹೇಳ್ತಾನೆ ಬಂದಿದ್ದೀನಿ. ಅಂತ ಒಬ್ಬ ಪರ್ಫಾರ್ಮರ್ ಈ ಸಿನಿಮಾನಂತೂ ನೋಡಿ, ಡ್ಯಾನ್ಸ್ ಹೇಳೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳಿದ್ರು, ಅವರ ಪ್ರಕಾರ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ನಮ್ಮ ಧನ್ಯ ಅಂತೂ ಮಾತಾಡೋಂಗೇ ಇಲ್ಲ. ಅದು ಫಸ್ಟ್ ಸಿನಿಮಾನೇ ಅಂದರೆ ನಾನು ಅವ್ರ ಜೊತೆ ವರ್ಕ್ ಮಾಡೋ ಫಸ್ಟ್ ಸಿನಿಮಾನೇ ತುಂಬ ಎಮೋಷ್ನಲ್ ಕ್ಯಾರೆಕ್ಟರ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಭಾಳ ಖುಷಿ ಆಗುತ್ತೆ. ನಮ್ಮ ಸಚಿನ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಅದ್ಭುತವಾಗಿ ಮಾಡಿದ್ದಾರೆ. ಫೈಟ್ ಮಾಸ್ಟರ್ ಭಾಳ ಹೊಸಬ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮ್ಯಾನು ಕೂಡ ನಮ್ಮ ಇದು ಖುಷಿ ಆಗುತ್ತೆ. ಎಂಟೈರ್ ಟೀಮು ಈ ಒಂದು ಸಿನಿಮಾನ ನಿಜವಾಗ್ಲೂ ಈ 30ನೇ ತಾರೀಕು ಏನು ಬರ್ತಿದೆ, ಖಂಡಿತವಾಗ್ಲೂ ಅವ್ರಿಗೆ ಸಪೋರ್ಟ್ ಆಗಿ ಎಲ್ಲರೂ ಅದನ್ನು ನಿಲ್ಲಿಸಬೇಕು. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅದನ್ನು ನಿಲ್ಲಿಸಬೇಕು ಅಂದರೆ ಇನ್ನೇನಿಲ್ಲ, ಪ್ರತಿ ಸಲ ಪ್ರತಿ ಸಿನಿಮಾ ಬಗ್ಗೆ ಅವರೆಲ್ಲರೂ ಕೇಳ್ಕೊಳ್ಳೋದೇ ಅದು. ಯಾವುದಾದ್ರು ದೊಡ್ಡ ದೊಡ್ಡ ಸಿನಿಮಾ ಬಂದಾಗ ಇನ್ನೊಂದು 4-5 ಸಿನಿಮಾ ಚೆನ್ನಾಗಿ ಬಂದಿರೋ ಸಿನಿಮಾ ಬರೋದೇ ಇಲ್ಲ ಥಿಯೇಟ್ರಿಗೆ. ಆ ಥರ ಆಗಬಾರ್ದು. ಈ ಸಿನಿಮಾ ಬೆಳಿಬೇಕು, ನಿಲ್ಲಬೇಕು ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಧರ್ಮ ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿ ನಮ್ಮ ಪ್ರೀತಿಯ ಧರ್ಮ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಚೌಕಿದಾರ್ನ ಇಬ್ಬರು ಆಧಾರ ಸ್ತಂಭಗಳನ್ನು ಕರೆಯುವಂತಹ ಸಮಯ. ವಿಶೇಷ ಅಂದ್ರೆ ಇಬ್ಬರದು ಒಂದೇ ಹೆಸರು, ಚಂದ್ರಶೇಖರ್ ಸ್ಕ್ವೇರ್ ಅವ್ರನ್ನ ವೇದಿಕೆ ಕರೆಯುವಂತಹ ಸಮಯ. ಮೊದಲನೇದಾಗಿ ನಮ್ಮ ಸಿನಿಮಾದ ನಿರ್ಮಾಪಕರು ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಶೈಕ್ಷಣಿಕ ಸಂಸ್ಥೆಗಳನ್ನ ಹೊಂದೋದ್ರ ಜೊತೆಗೆ ಸಿನಿಮಾ ಮೂಲಕ ಬಹಳಷ್ಟು ಪ್ಯಾಷನೇಟ್ ಆಗಿ ನಿರ್ಮಾಣ ಮಾಡಿರುವಂತಹ ಡಾಕ್ಟರ್ ಚಂದ್ರಶೇಖರ ಕಲ್ಲಹಳ್ಳಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ದಯವಿಟ್ಟು ಮಧ್ಯಭಾಗಕ್ಕೆ ಬರಬೇಕು ಸರ್. ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆಯಾಗಿ ಇದೀಗ ನಮ್ಮ ಸಿನಿಮಾದ ನಿರ್ದೇಶಕರು ರಥಾವರ, ತಾರಕಾಸುರದಂತಹ ಸಿನಿಮಾಗಳ ಜೊತೆಯಲ್ಲಿ ಹೈಕೋರ್ಟ್ ವಕೀಲರಾಗಿಯೂ ಸಿನಿಮಾ ಮೂಲಕದ ಪ್ಯಾಷನ್ ಮೇಲಿಂದ ಮತ್ತೆ ಚೌಕಿದಾರ್ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಚಂದ್ರಶೇಖರ್ ಬಂಡಿಯಪ್ಪ ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಯಾರು ಮಾತಾಡ್ತೀರ? ಓಕೆ, ಚಂದ್ರಶೇಖರ್ ಸರ್ ನಿಮ್ಮಿಂದ ಶುರು ಮಾಡೋಣ. ಗೆಳೆಯ ಹಾಡು ರಿಲೀಸ್ ಆಯ್ತು, ಶಿವಣ್ಣ ಸರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ, ಸಾಯಿ ಕುಮಾರ್ ಸರ್ ಬಂದಿದ್ದಾರೆ. ಚೌಕಿದಾರ್ ನಿಮ್ಮ ನಿರ್ದೇಶನದಲ್ಲಿ ನಿಮಗೆ ಎಷ್ಟು ವಿಶೇಷ ಅನ್ನೋದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನಗೆ ಶಿವಣ್ಣ ಸರ್ಗಂದ್ರೆ ತುಂಬ ಇಷ್ಟ. ರಥಾವರ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದೆ. ಅದಾದ್ಮೇಲೆ ತಾರಕಾಸುರದಲ್ಲಿ ಸಾಂಗ್ ಕೂಡ ಹಾಕ್ಬೋದು. ಅದೇನೋ ಗೊತ್ತಿಲ್ಲ, ನನಗೆ ಕನೆಕ್ಟ್ ಆಗುತ್ತೆ ಈ ಸಾಂಗ್. ಈ ಸಿನಿಮಾ ಹಾಡು ತಾರಕಾಸುರದಲ್ಲಿ ಕನ್ನಡ ಕಲಿಯೋ ಅದರಲ್ಲಿ ಮುಂದೆ ಒಂದು ವರ್ಡ್, ಅದರ ವಾಯ್ಸಿಗೆ ಸೂಪರ್ ಆಯಿತು. ಅದಾದಮೇಲೆ ಈ ಸಿನಿಮಲ್ಲಿ ಕೂಡ ಒಂದು ಸಾಂಗ್ ರಿಲೀಸ್, ಅದು ಹೆಂಗೋ ಆಟೋಮೆಟಿಕಾಗಿ ಹೆಂಗೆ ಅಣ್ಣ ಕನೆಕ್ಟ್ ಆಗುತ್ತೆ. ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಅದಾದಮೇಲೆ ನಾನು ಮೈನಾಗಿ ಒಂದು ಪ್ರಾಜೆಕ್ಟು ಸ್ಟಾರ್ಟ್ ಆಗೋದು, ಒಬ್ಬ ತುಂಬ ಜನ ಅಂತಾರೆ, ಲಕ್ಷಾಂತರ ಜನ ಕತೆ ಇಟ್ಕೊಂಡು ಟ್ಯಾಲೆಂಟ್ ಇರೋಲ್ಲ ಓಡಾಡ್ಬೋದು. ಆದರೆ ಆ ಪ್ರಾಜೆಕ್ಟ್ಗೆ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ದುಡ್ಡು ತುಂಬ ಮುಖ್ಯ. ನಾನು ನಿರ್ಮಾಪಕರ ಬಗ್ಗೆ ಮಾತಾಡ್ತೀನಿ. ಕಲ್ಲಹಳ್ಳಿ ಚಂದ್ರಶೇಖರ್ ಅಂತ ಅವ್ರ ಹೆಸರು. ಮೊದಲನೇ ಸಿನಿಮಾ ಅದು. ನಾನು 2014 ರಥಾವರ ಶೂಟಿಂಗ್ ನಡೀತಾ ಇತ್ತು. ನಾನು ಆವಾಗ ಬಿ ಎಡ್ ಓದ್ತಿದ್ದೆ. ಆ ಕಾಲೇಜಲ್ಲಿ ಅವ್ರ ಪ್ರಿನ್ಸಿಪಲ್ಲು, ನಾನು ಅವ್ರ ಸ್ಟೂಡೆಂಟು, ಅವ್ರ ಪ್ರಿನ್ಸಿಪಲ್ ಕಾಲೇಜಲ್ಲಿ. 14 ಈಗ ಎಷ್ಟು 11 ವರ್ಷ ಅವತ್ತು ಅವ್ರು ಬರೀ ಪ್ರಿನ್ಸಿಪಲ್ ಅಷ್ಟೇ. ಒಂದು 25,000 ಸಂಬಳ ಇರ್ಬೋದು ಮೋಸ್ಟ್ಲಿ ಅವಾಗ ಅವ್ರಿಗೆ. 11 ವರ್ಷಕ್ಕೆ ಅವ್ರ ಹಾರ್ಡ್ ವರ್ಕು ಲೀಗಲಿ ಇವತ್ತು ಅವರು 100 ಕೋಟಿ ಮೇಲ್ ಬಾಳ್ತಾರೆ. 100,000 ಫ್ಯಾಮಿಲಿಗಳು ಊಟ ಮಾಡ್ತಾರೆ, 1,000 ಜನ ಕೆಲಸ ಮಾಡ್ತಾರೆ. ತಿಂಗಳಾಯ್ತು ಅಂದ್ರೆ 1-1.5 ಕೋಟಿ ಸಂಬಳ ಕೊಡ್ತಾರೆ, ಫುಲ್ ಇರ್ತಾರೆ. ಅಷ್ಟು ಇದು ಲೀಗಲಿ, ಯಾವುದು ಏನೋ ಇಲ್ಲೀಗಲಿ ಮಾಡಿರೋಂಥಲ್ಲ. ಎಜುಕೇಷನ್ ಆಲ್ರೆಡಿ ಮೂರು ಆಯ್ತಲ್ಲ ಸರ್, 3 ಸಂಸ್ಥೆಗಳಾಗಿದ್ದಾವೆ. ಒಂದು 6-7 ಡಿಗ್ರಿ ಓದಿದ್ದಾರೆ, 6-7 ಡಿಗ್ರಿ ಓದಿದ್ದಾರೆ. ತುಂಬ ಕೈಂಡ್ ಪರ್ಸನ್ನು. ಈಗ ಸಾಮಾನ್ಯವಾಗಿ ಅವ್ರ ಹತ್ರ ತುಂಬ ಇವ್ರ ಜೊತೆ ಸೇರಿದ್ಮೇಲೆ ಒಂದು ಸ್ವಲ್ಪ ಪೋಲಿ ಥರ ಇದ್ದಾರೆ. ನಾನು ಒಂದು ಸ್ವಲ್ಪ ತಿದ್ಕೊಂಡೇನು ಅನಿಸುತ್ತೆ. ಅವ್ರ ಹತ್ರ ಒಂದೆರಡು ತುಂಬ ಕ್ಲೀನ್ ಸ್ಲೇಟು, ಯಾವುದೇ ಹ್ಯಾಬಿಟ್ಸ್ ಅಲ್ಲಿ ಇನ್ನೊಂದಲ್ಲಿ ಮತ್ತೊಂದಲ್ಲಿ. ಅವ್ರ ಹತ್ರ ಮೇಯ್ನ್ ಕ್ಯಾರೆಕ್ಟರ್ ಅಂದರೆ, ನೀವು ಮನಸ್ಸನ್ನು ಸಾಮಾನ್ಯವಾಗಿ ಟ್ರಿಗರ್ ಮಾಡಿ ತಪ್ಪು ಮಾಡಿಸ್ಬೋದು. ನಿಮ್ಮೆಲ್ಲರಿಗೂ ಚಾಲೆಂಜ್, ನೀವು ಕೈಲಿ ಬೇಕಾದ್ರೆ ಟ್ರಿಗರ್ ಮಾಡಿ ತಪ್ಪು ಮಾಡಿಸಿ ನೋಡ್ತೀನಿ, ಮಾಡೋಕ್ಕಾಗಲ್ಲ. ನೀವು ಎಂಥ ಪ್ರೆಸರ್ ಇರಲಿ, ಎಷ್ಟೇ ಜನ ನಿಂತಿರಲಿ, ಎಷ್ಟೇ ಈಗ ಸಿನಿಮಾ ಸಾಮಾನ್ಯವಾಗಿ ಎವರಿ ಸ್ಟೆಪ್ಪು ತುಂಬ ಹರಾಸ್ಮೆಂಟ್ ಅನಿಸುತ್ತೆ. ಪೇಮೆಂಟ್ಸು ಅವು ಇವು, ಆಮೇಲೆ ಎಲ್ಲದರಲ್ಲೂ ಪರ್ಸೆಂಟೇಜ್ ಇಟ್ಬಿಟ್ಟಿರ್ತಾರೆ. ಅದೆಲ್ಲ ತಪ್ಪಿಸ್ಕೋಬೇಕು ಆ ಥರದ್ದು. ಆಮೇಲೆ ಹರಾಸ್ಮೆಂಟ್ಗಳು, ಕೆಲಸ ಆಗಬೇಕಾದ್ರೆ ಒಂಥರ ಇರ್ತಾರೆ, ಕೆಲಸ ಆದಮೇಲೆ ಚೇಂಜ್
ಎಷ್ಟೇ ಜನ ನಿಂತಿದ್ದು ಎಷ್ಟೇ ಹರಾಸ್ ಮಾಡ್ತಾ ಇರಲಿ, ಎಷ್ಟು ಕೂಲಾಗಿ ಬಿಹೇವ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅದು ಒಂದು ಮಾಸ್ಟರ್ ಪೀಸ್ ಬಿಹೇವಿಯರ್ ಅದು ಅವ್ರಿಗೆ ಒಂದ್ಸಲ ಹೇಳಿದ್ದೀನಿ. ನೀವು ಎಷ್ಟೇ ಟ್ರಿಗರ್ ಮಾಡಿದ್ರು ಅವ್ರನ್ನ ಕೋಪ ಮಾಡ್ಸೋಕ್ಕಾಗಲ್ಲ. ನಾನು ಎಷ್ಟು ಸಲ ದುಡಿಕೆ ಮಾಡಿದ್ದೀನಿ, ಬಟ್ ಅವ್ರ ಕೋಪನೇ ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು ಸರ್. ಮತ್ತು ಇಂಥ ಒಬ್ಬ ಪ್ಯಾಷನೇಟ್, ತುಂಬ ಸಿನಿಮಾ ಕಂಡ್ರೆ ತುಂಬ ಕ್ರೇಜ್ ಇದೆ. ಇಂಥ ಒಬ್ಬ ಪ್ರೊಡ್ಯೂಸರ್ನ ಸಿನಿಮಾ ಉಳಿಸ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಯಾಕಂದರೆ ನಾನೇ ಎಲ್ಲ ಒಂದು ತಟ್ಟೆಲಿ ಇರೋ ಒಂದು ದಬ್ರಲ್ಲಿ ಮಾಡಿದಂಥ ಅನ್ನ ಎಲ್ಲ ಒಬ್ಬರೇ ತಿನ್ನೋಕ್ಕಾಗಲ್ಲ. ಎಲ್ಲರೂ ಹಂಚ್ಕೊಂಡು ತಿನ್ಬೇಕು. ಹಾಗೆ ಬೇರೆ ಯಾರ್ಯಾರು ಒಂದಷ್ಟು ಜನಕ್ಕೆ ಕೆಲಸ ಸಿಗಲಿ, ಬೇರೆ ಡೈರೆಕ್ಟ್ರು ಡೈರೆಕ್ಟ್ ಮಾಡಲಿ, ಬೇರೆ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಲಿ, ಕೆಲಸ ಸಿಗಲಿ, ಟೆಕ್ನಿಷಿಯನ್ಗೆ ಕೆಲಸ ಸಿಗಲಿ, ಅವ್ರು ಉಳ್ಕೊಳ್ಳಿ ಅಂತ ನಾನು ಆಸೆ ಪಡ್ತೀನಿ. ಕೇಂದ್ರ ಸರ್, ನೆಕ್ಸ್ಟ್ ಪೃಥ್ವಿ ಅಂಬರ್ ಸರ್, ಅದೇನು ಗೊತ್ತಿಲ್ಲ, ಒಂದೇ ಸಿಟಿಂಗ್, ಮಾರ್ನಿಂಗ್ ಕತೆ ಹೇಳಿದ್ರೆ ಸಂಜೆ ಕಂಪ್ಲೀಟ್ ಆಗಿದ್ರು. ಆಮೇಲೆ ನನಗೆ ಅವ್ರನ್ನ ಬೇರೆ ಥರ ಏನಾದರೂ ತೋರಿಸ್ಬೇಕು ಅಂತ ಆಸೆ ಇತ್ತು. ಅದಕ್ಕೆಲ್ಲ ತುಂಬ ಸ್ಪಂದಿಸಿ ಪ್ರಿಪೇರ್ ಆಗಿ ಒಂದು 3 ಶೇಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಸುಮ್ಮನೆ ನಾನು ಸಖತ್ ತೆಗೆದಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಕೊಳಕ್ಕೆ ನನಗೆ ಸಂಕೋಚ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು 30th ನೋಡ್ತೀರ ಥಿಯೇಟ್ರ್ಗಳಲ್ಲಿ, ಡೆಫಿನೆಟ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀರಾ. ಆಮೇಲೆ ಅದು ಬಿಟ್ಟು ಆಮೇಲೆ ಧನ್ಯ ಮೇಡಮ್ ಅವರು ನನಗೆ ಪಾತ್ರ ತುಂಬ ರಗಟ್ಟಾಗಿ ಬರೆದಿದ್ದು. ನನಗೆ ಕಾನ್ಫಿಡೆನ್ಸ್ ಇತ್ತು. ಅವ್ರನ್ನ ನಾನು ನೋಡಿದ್ದೆ, ಎದುರುಗಡೆ ನೋಡಿದ್ದೆ, ಅವ್ರ ಸಿನಿಮಾ ನೋಡಿದ್ದೆ, ಫಸ್ಟ್ ಸಿನಿಮಾ ನೋಡಿದ್ದೆ, ನನಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ಈ ಸುತ್ತಮುತ್ತ ಇರೋರಲ್ಲಿ ಕೆಲವರು ಇಲ್ಲ ಮಾಡ್ತಾರೆ, ಅವರು ಗ್ಲಾಮರಸ್ ಆಗಿ ಮಾತ್ರ ಮಾಡ್ತಾರೆ. ಯಾಕಂದರೆ ಆರ್ಟಿಸ್ಟ್ಗೆ ಎಲ್ಲ ಥರದ ಪಾತ್ರಗಳು ಮಾಡಬೇಕು. ಇಲ್ಲ ಇದನ್ನ ಮಾತ್ರ ಮಾಡ್ತೀನಿ, ನಾನು ನಡ್ಕ ಬರೋದು ಮಾಡ್ತೀನಿ, ಕುಂತ್ಕೊಂಡು, ಅದಂದರೆ ವರ್ಸಟೈಲ್ ಆರ್ಟಿಸ್ಟ್ಗೆ ಎಲ್ಲ ಗೊತ್ತಿರಬೇಕು ಅನ್ನೋದು ನನ್ನ ಆಸೆ. ಅವ್ರು ಸ್ಟಾರ್ಟ್ ಮಾಡಿದ್ಮೇಲೆ ಪಾತ್ರ ಚೈತ್ರ ಅಂತ ಒಂದು ಪಾತ್ರ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಆ ಥರ ಗ್ಲೋರಿಫೈ ಮಾಡೋಕ್ಕೆ ಸುಮ್ಮನೆ ಹೋಗ್ಳಕ್ಕೆ ನನಗೂ ಸಂಕೋಚ ಆಗುತ್ತೆ. ನಾನು ಅದನ್ನ ಯಾರಿಗೂ ಮಾಡಲ್ಲ. ಅವರ ಒಂದು ಸ್ಲಮ್ಮಲ್ಲಿ ಶೂಟಿಂಗು ಲೈವ್ ಆಗಿ ಅವ್ರು ಬೆಳೆದು ಇದು ವಾತಾವರಣ ಬೇರೆ ಇರುತ್ತೆ. ಈಗ ನಾನು ಲೈವ್ ಲೊಕೇಶನ್ಸ್ ಬೇಕನ್ನೋ ಕಾರಣಕ್ಕೆ ತುಂಬ ಲೊಕೇಶನ್ಸು ಲೈವ್ ಲೊಕೇಶನ್ಸ್ ಮಾಡಿದ್ದೀನಿ. ಅದೆಲ್ಲ ಹೇಳಿದ್ರೆ ತುಂಬ ಅದೇನೇ ಒಂದು ಅರ್ಧ ಗಂಟೆ ಇದಾಗುತ್ತೆ. ಬಟ್ ಅವ್ರ ಎಫರ್ಟ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇನ್ಬಾರ್ನ್ ಆರ್ಟಿಸ್ಟ್ ಅನ್ನೋದು ಒಳಗಡೆ ಇದ್ದಾಗ ಈಜಿ ತಗೊಳ್ಳೋಕ್ಕೆ. ನಾವೇನಾದ್ರು ಟೀಚ್ ಮಾಡೋ ಅವಶ್ಯಕತೆ ಇಲ್ಲ. ಈ ಪಾತ್ರ ಹಿಂಗೆ ಬರುತ್ತೆ ಅಂದರೆ ಆಮೇಲೆ ಅವರಷ್ಟು ಅವ್ರು ಅದನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ವೇನೋ. ಬಟ್ ಒಂದು ಇದ್ರಿಗೆ ಅಗ್ರಿಕಲ್ಚರ್ ಲ್ಯಾಂಡ್, ರೇಷ್ಮೆ ಬೆಳೀತಾರಲ್ಲ, ಆ ಬ್ಯಾಕ್ಗ್ರೌಂಡಲ್ಲಿರೋಂಥದ್ದು, ಕಡ್ಡಿ ಎಲ್ಲ ಕುಯ್ದು ಅದೆಲ್ಲ ತಲೆಗೆ ಬಟ್ಟೆ ಕಟ್ಕೊಂಡು ಆ ಬಿಸಿಲಲ್ಲಿ ತುಂಬ ಅದ್ಭುತ ನೀವು. ಥ್ಯಾಂಕ್ ಯು. ಆಮೇಲೆ ಅಂಡಮಾನಲ್ಲಿ ಶೂಟ್ ಮಾಡೋದಲ್ಲ ಆ ಸಾಂಗು, ಅದಂತೂ ತುಂಬ ಹಾರಿಬಲ್. ನನಗೆ ಅಣ್ಣ ಮಾಡಿದ್ಮೇಲೆ ಅಲ್ಲಿ ಅಂಡಮಾನಲ್ಲಿ ಯಾರು ಅಂದರೆ ತುಂಬ ಕಷ್ಟ ಆ ಲೊಕೇಶನ್ಗಳಲ್ಲಿ ಶೂಟ್ ಮಾಡೋದು. ನನಗೆ ಯಾಕೆ ಈಸಿ ಆಯಿತು ಅಂದರೆ ನಮ್ಮ ಚಂದ್ರ ಸರ್ ವೈಫ್ ಅದೇ ಊರು, ಆ ಊರಿನವರು. ಸೊ ಹಾಗಾಗಿ ಒಂದು 7-8 ಡೇಸು ಒಂದು 2-3 ಅವರ್ಸ್ ಶೂಟ್ ಮಾಡ್ಬೋದು ಅಷ್ಟೇ. ನಾನು ಮಾಡಿರೋ ಲೊಕೇಶನ್ಗಳಲ್ಲಿ ತುಂಬ ಟಫೆಸ್ಟ್ ಲೊಕೇಶನ್ಗಳು. ಅಲ್ಲಿ ಗಂಟೆ ಎಲ್ಲ ಕ್ರಿವೆಲ್ಲ ಕರ್ಕೊಬಿಟ್ಟು 2 ಅವರ್ 3 ಅವರ್ ಶೂಟಿಂಗ್ ಮಾಡಿಬಿಟ್ಟು ಮತ್ತೆ ಆ ರೂಮಲ್ಲಿ ಹೆಂಗಿರುತ್ತೆ ಪ್ರೊಡ್ಯೂಸರ್ಗೆ ಹೆಂಗಿರುತ್ತೆ. ಬಟ್ ಅವ್ರದ್ದೇ ಊರಾದ್ರಿಂದ ನಮ್ಮನ್ನೆಲ್ಲ ಸಹಿಸ್ಕೊಂಡು, ಬಟ್ ಚೂರು ಬೇರೆ ಥರ ತೋರಿಸ್ಬೇಕು. ಅಂಡಮಾನ್ ಅಂತಂದರೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ಅಂದ್ಕೊಂಡಿರ್ತಾರೆ. ನಾನು ಟಚ್ ಮಾಡದಿರೋ ಲೊಕೇಶನ್ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತುಂಬ ಎಫರ್ಟ್ ಆಗ್ತದೆ. ಅದೆಲ್ಲ ನಮ್ಮ ಎಫರ್ಟ್ ಏನಲ್ಲ, ನಾವು ಫಿಸಿಕಲಿ ಕೆಲಸ ಮಾಡಿದ್ದೀವಿ ಅಷ್ಟೇ. ನಮ್ಮನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಇವ್ರಿಗೆ ಥ್ಯಾಂಕ್ಸ್ ಹೇಳೋದು. ಅದ್ರ ಇನ್ನೊಂದು ಮುಖ್ಯವಾದ ವಿಚಾರ, ಅಲ್ಲೊಂದು ಕಲ್ಲು ನೋಡಿದ್ರಿ ನೀವು, ಕಲ್ಲು ಲಾಸ್ಟಲ್ಲಿ ಅದ್ರ ಮೇಲೆ ನಿಂತಿರ್ತಾರೆ ಹೀರೋ ಹೀರೋಯಿನ್ರು. ಆ ಕಲ್ಲು 2 ಗಂಟೆಗೆ ಆ ಕಲ್ಲಿಂದ ನೀರು ಹಿಂದಕ್ಕೆ ಹೋಗುತ್ತೆ. ಮಧ್ಯಾಹ್ನ 2 ಗಂಟೆಗೆ 2 ಅವರ್ಗೆ ಆಗ ಫುಲ್ ನೀರು, ಆ ಕಲ್ಲು ಸುಮಾರು ಒಂದು 400 ಅಡಿ ಕಲ್ಲು ಅನ್ಕೋತೀನಿ, ಎಲ್ಲ ತುಂಬೋಗುತ್ತೆ, ನೀರು ತುಂಬೋಗುತ್ತೆ. ನಾವು 1 ಕಿಲೋಮೀಟರ್ ಓಡಬೇಕು, ಓಡೋಗಿ ಆ ಕಲ್ಲು ಮೇಲೆ ನಿಂತ್ಕೊಂಡು ಶಾರ್ಟ್ ತೆಗೆದ್ಬಿಟ್ಟು ಆ ನೀರು ಬರೋಷ್ಟು ಮತ್ತೆ ಓಡ್ಬರ್ಬೇಕಲ್ಲ ಯಾರು ಇಡೀ ಕ್ರೀವು. ಅದು ಒಂದು ಸೀಸನಲ್ ಲೊಕೇಶನ್ ಅಲ್ಲ. ನನಗೊಂಚೂರು ಚಾಲೆಂಜ್ ಅನಿಸ್ತಾ ಇದೆ. ಎಲ್ಲರೂ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ. ತುಂಬ ಅದ್ಭುತ. ಅವತ್ತು ನಾನು ಎಲ್ಲರೂ ಬೈಕೊಂಡಿರ್ತಾರೆ ಅಂತ ಅನ್ಕೋತೀನಿ, ಹೀರೋಯಿನ್ ಎಲ್ಲರೂ ಬೈಕೊಂಡಿರ್ತಾರೆ. ಬಟ್ ಅದು ವಿಸುವಲಿ ನೋಡಿದಾಗ ಹಂಗೆ ಅನಿಸಲ್ಲ, ಖುಷಿಯಾಗಿರ್ತಾರೆ. ಥ್ಯಾಂಕ್ ಯು. ಆಮೇಲೆ ಪ್ರತಿದಿನ ಶೂಟಿಂಗ್ ಬರೋರು ಪೂರ್ಣಿಮಾ ಅಮ್ಮ. ನಮಗೆ ನಮ್ಮಮ್ಮ ಹೆಚ್ಚು ಕಡಿಮೆ ಅದೇ, ಅವ್ರು ಬರಲ್ಲ, ನಮ್ಮೂರು ಬಿಟ್ಟು ಆಚೆನೇ ಬರಲ್ಲ ಅವರು. ನಂಗೆ ಅವ್ರೊಂದು ದಿವಸ ಬಂದಿರಾದ್ರು ನಾನೇ ಇಲ್ಲಿ ಬಂದಿರೋಲ್ಲ ನೋಡ್ತಿದ್ದೆ. ಅಂಡಮಾನಿಗೆಲ್ಲ ಅಮ್ಮ ಥ್ಯಾಂಕ್ ಯು ಪ್ರೀತಿಗೆ ಇದೇ ಇಲ್ಲ. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳೋದು,
ಅವ್ರ ಅವೈಲಬಿಲಿಟಿ ಕಡಿಮೆ ಅಷ್ಟೇ, ಬಟ್ ಕೆಲಸ ಎಕ್ಸ್ಟ್ರಾಡಿನರಿ. ರಥ ಅವರ ರೀ ರೆಕಾರ್ಡಿಂಗ್ ಅವರೇ ಮಾಡಿದ್ದು. ಒಂದು ಮೂರಲ್ಲಿ ಬೋರ್ಡ್ ಇಟ್ಕೊಂಡು ಕೂದಿರೋರು, ನಾನು ಚಿಕ್ಕ ಹುಡುಗ 10 ವರ್ಷದಿಂದ ಮಾಡ್ಕೊಂಡು ಅವ್ರು ಇಷ್ಟೇ ಇದ್ರು. ಮೂಲೆಯಲ್ಲಿ ಏನೋ ಇಲ್ಲ ಹಾಕೊಂಡು ನಾನು ಇವರೆಲ್ಲ ನಿಜವಾದ ರೀ ರೆಕಾರ್ಡಿಂಗ್ ಮಾಡ್ಕೊಂಡು ರವಿ ಬಸ್ಬೂಸ್ತಾರ ಅವಾಗಿಂದ ನೋಡಿದ್ದೆ. ಕರಾವಳಿ ಆಕ್ಚುಲಿ ಅದು ಕಂಬಳ ಮೇಲೆ ಕತೆ ಚಿತ್ರಕಥೆ ನಂದೇ ಅದು ಗುರು ದತ್ಗಾಣಿಗ್ ಅವರು ಡೈರೆಕ್ಟ್ರು. ಅದಕ್ಕೆ ಮ್ಯೂಸಿಕ್ ಮುಹೂರ್ತ ದಿವಸ ಹೋಗಿದ್ದೆ. ಅದು ನನಗೊಂದು ಟ್ಯೂನ್ ಕೇಳಿಸಿದ್ರು. ಅದು ಇವಾಗ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಇಟ್ಟು ಕಂಗ್ರ್ಯಾಚುಲೇಷನ್ ಮ್ಯೂಸಿಕ್ ಡೈರೆಕ್ಟರ್, ದೊಡ್ಡದಾಗಿ ಬೆಳೀರಿ. ನಾವು ಬಸವನಗುಡಿಲಿ ನಿಮ್ಗೆ ಏನು ಪ್ರಾಮಿಸ್ ಮಾಡಿದ್ದೆ, ಒಂದೇ ಒಂದು ತಿಂಗಳಲ್ಲಿ ನಾನು ನಿಮ್ಮ ಮನೆ ಎದುರುಗಡೆ ವಿತ್ ಅಡ್ವಾನ್ಸ್ ನಿಂತಿದ್ದೆ. ನಿಮ್ಮ ನಮಗೆ 4 ಸಾಂಗ್ ಸೂಪರ್ ಹಿಟ್ ಸಾಂಗ್ ಕೊಟ್ಟಿದ್ದೀರ. ಥ್ಯಾಂಕ್ ಯು. ಒಂದು ಸ್ವಲ್ಪ ಕಷ್ಟ, ನಾವು ಟಾರ್ಚರ್ ಕೊಟ್ಟಿರ್ತೀವಿ, ಏನೇ ಕೆಲಸಕ್ಕೆ ಮಾತ್ರ ಪರ್ಸ್ನಲಿ ಏನಿರೋದಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮನ್ನ ಸಹಿಸ್ಕೊಂಡೋದಕ್ಕೆ ಥ್ಯಾಂಕ್ ಯು. ಇನ್ನೊಂದು ವಿಚಾರ, ಇನ್ನೊಂದು ನೆಕ್ಸ್ಟ್ ಏನಂದರೆ, ದೇವರ ಮೀರಿಸೋ ದೇವರ ತೋರಿಸೋ ಅನ್ನೋ ವರ್ಡ್ಗಳಿದೆಯಲ್ಲ ಸರ್, ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಸರಸ್ವತಿ ಪುತ್ರರು, ದಿನ ನಿಮ್ಮ ಸರಸ್ವತಿ ಪುತ್ರರು ಸರ್ ನೀವು. ಟೇಕ್ ಎ ಬೌ ರಿಲಿಜನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಲಿರಿಕ್ ರೈಟರ್ ಜೊತೆ ಕೆಲಸ ಮಾಡಿದ್ದೀನಿ. ಅಂದರೆ ಯಾರನ್ನೂ ಡಿಸ್ಕ್ರಿಮಿನೇಟ್ ಮಾಡಿ ಮಾತಾಡ್ತಿಲ್ಲ. ಒಂದು ಆ ಸರಸ್ವತಿ ಪುತ್ರ ಅಂತ ನಾನು ಆವಾಗಲೇ ಒಂದು ವರ್ಡ್ ಹೇಳಿದ್ದೆ. ಇನ್ನೂ ಗೊತ್ತಾಯ್ತದ ಅವ್ರಿಗೆ, ಇವನು ಡೈರೆಕ್ಟರ್ ಬಂದ ಅಂತ ಹೇಳಿದೆ. ಒಂದಕ್ಕೆ 6 ಬರೀತಾರೆ, ನಿಂಗೆ ಯಾವ್ದು ಬೇಕು ತಗೊಂತ 6 ಬರೀತಾರೆ. ನಾನು ಕೂತ್ಕೊಂಡು ಇದೆಲ್ಲ ಸರ್, ಇದೆಲ್ಲ ಏನು ತಾಳ್ಮೆ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀವು ಬಂದು ಬ್ಲೆಸ್ ಮಾಡೋದು ನನಗೆ ಸರಸ್ವತಿನೇ ಬ್ಲೆಸ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಮೀರಿ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ವಿಚಾರ, ಧರ್ಮ ಸರ್ ನಾನು ಕೊಟ್ಟ ಇದನ್ನ ಉಳಿಸ್ಕೊಂಡಿದ್ದೀನಿ ಸರ್. ನಿನ್ನ ಬೇರೆ ಥರ, ಯಾಕಂದರೆ ನಾನು ಅವ್ರು ರೇಗಿಸ್ತಿದ್ದೆ ಯಾವಾಗಲೂ. ಒಂದು ಪೊಲೀಸ್ ಡ್ರೆಸ್ನ ಹಿಂದೆಗಡೆ ಇಟ್ಕೊಬಿಡಿ ಸರ್, ಎಲ್ಲ ಪಿಕ್ಚರಲ್ಲೂ ಪೊಲೀಸ್ ಪಾತ್ರನೇ ಮಾಡ್ತೀರಾ. ಕಾರಲ್ಲಿ ಹ್ಯಾಂಗರ್ಲಿ ಇಟ್ಕೊಬಿಡಿ, ಅದರಲ್ಲಿ ಸ್ಟಾರ್ ಇಟ್ಕೊಂಡಿರಿ. ನೀವು ಸಬ್ ಇನ್ಸ್ಪೆಕ್ಟ್ರು ಆ ಸ್ಟಾರ್ ಚೇಂಜ್ ಅಷ್ಟೇ. ಅದು ಈಗ ಟೋಪಿನೇ ಚೇಂಜ್ ಮಾಡಬೇಕಾಗಿದೆ, ಈಗ ಬ್ಲೂ ಟೋಪಿ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾಡೋರು, ಬೇರೆ ಥರ ಕಾಣಿಸ್ತಾರೆ. ಎಲ್ಲ ಕ್ಯಾರೆಕ್ಟರ್ ಥರ ಅವರು ಬೇರೆ ಥರ ಕಾಣಿಸ್ತಾರೆ. ಇದು ಮೀರಿ ನನ್ನ ಸಾಯಿ ಸರ್ ಮೇನಾಗಿ ಎವರು ವಯ್ಯಾನು 50 ವರ್ಷ ಆ್ಯಕ್ಟ್ ಮಾಡೋದು ಒಂದು ಬೆರಳೆಣಿಕೆ ಜನ ಮಾತ್ರ ಇಂಡಿಯನ್ ಸಿನಿಮಾ ಇದರಲ್ಲಿರೋರು. ಅದರಲ್ಲಿ ಸಾಯಿ ಸರು ಒಬ್ಬರು. ನಾನು ಅವ್ರಿಗೆ ಹೋಗಿ ಹೈದ್ರಾಬಾದಲ್ಲಿ ಕತೆ ಹೇಳಿದೆ. ಸುಮ್ಮನೆ ಕತೆ ಹೇಳ್ಬೇಕಾದ್ರೆ ಅವ್ರು ಏನು ನಂಗೆ ರಿಯಾಕ್ಟ್ ಮಾಡಲಿಲ್ಲ, ಸುಮ್ಮನೆ ಅಂತಿದ್ರು. ಸರಿ ಆಯಿತು, ಓಕೆ ಮಾಡೋಣ ಅಂದರು. ನನ್ನ ದೊಡ್ಡ ಸರ್ಪ್ರೈಸ್ ಏನಂದರೆ, ನಾನು ಹೈದ್ರಾಬಾದಿಂದ ಬೆಂಗಳೂರಿಗೆ ಬರೋಷ್ಟೊಳಗೆ ನನಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ರು ಅವ್ರ ಅಸಿಸ್ಟೆಂಟ್ಸ್ ಎಲ್ಲ. ನಾನು ಒಂದಷ್ಟು ಕ್ಯಾರೆಕ್ಟರೈಸೇಷನ್ ಹೇಳಿದ್ದೆ. ಪ್ಯಾಂಟ್ನ ಇಲ್ಲಿ ಕಟ್ಟಬೇಕು, ಆಮೇಲೆ ಹಿಂಗೆ ನಡಿಬೇಕು, ಮತ್ತು ಹಿಂಗೆ ಕೂತ್ಕೋಬೇಕು, ಅದೆಲ್ಲ ಒಂದಷ್ಟು ಹೇಳಿದ್ದೆ. ಅದರಲ್ಲಿ ಕೆಲವು ನಾನು ಸಿನಿಮಾನ ಸುತ್ತಮುತ್ತ ಅಬ್ಸರ್ವ್ ಮಾಡಿ ಪಾತ್ರಗಳು ಬಿಲ್ಡ್ ಮಾಡಿ ಆ ಕಥೆನ ಬಿಲ್ಡ್ ಮಾಡ್ತೀನಿ. ಅದೆಲ್ಲ ಹೇಳಿ ಬಂದಿದ್ದೆ. ಒಂದು ವಿಡಿಯೋ ಕಳಿಸಿದ್ರು. ನಂಗೆ ನಿಜವಾಗ್ಲೂ ಈ ಮನುಷ್ಯ ಯಾಕೆ ಅಷ್ಟು ವರ್ಷದಿಂದ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಆವಾಗ ಗೊತ್ತಾಯಿತು. ಯಾಕಂದರೆ ಈಗೆಲ್ಲ 2ನೇ ಸಿನಿಮಾಗೆ ಇಂಟ್ರೆಸ್ಟ್ ಕಳ್ಕೊಬಿಡ್ತಾರೆ, ಡೈರೆಕ್ಟರ್ ಆಗಲಿ ಯಾರಾದ್ರಾಗಲಿ. ಅವರು 50 ವರ್ಷದಿಂದ ಆ್ಯಕ್ಟ್ ಮಾಡಿದ್ದಾರೆ. ಇವಾಗ ನಾನು ಅವ್ರ ಮಗನ ವಯಸ್ಸು ಅಂತ ಅಂದ್ಕೊತೀನಿ, ಹೆಚ್ಚು ಕಡಿಮೆ. ಇಷ್ಟು ವರ್ಷ ಆದಮೇಲೆ ಆ ಕ್ರೇಜ್ ಮತ್ತು ಅದ್ರ ಮೇಲಿರೋ ಇದೆಯಲ್ಲ ಸರ್, ಎಕ್ಸಲೆಂಟ್ ಸರ್. ಅವ್ರನ್ನ ಬೆಂಗಳೂರಿಗೆ ಬರೋಷ್ಟು ನೋಡಿ ಆ ವಿಡಿಯೋ ಕಳಿಸಿದ್ರು. ನಾನು ನಿಜವಾಗ್ಲೂ ಶಾಕ್ ಆಗೋದು. ಆಮೇಲೆ ಅವ್ರ ವಯಸ್ಸಿಗೆ ನನ್ನ ಮುಂದೆಗಡೆ ಎಲ್ಲ ಆ್ಯಕ್ಟ್ ಮಾಡಿ ತೋರಿಸೋ ಅವಶ್ಯಕತೆ ಏನಿಲ್ಲ. ಹೋಗಪ್ಪ ಸೀಟ್ ಪೇಪರ್ ತಗೊಂಬ, ನಾನು ಸೆಟಲ್ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಆ ಪಾತ್ರಕ್ಕೆ ಅವ್ರು ಪ್ರಿಪೇರ್ ಆದಲ್ಲ. ಒಂದು ಸ್ವಲ್ಪ ಅಲ್ಲೂ ಬೇಕು ಸರ್ ಅಂದೆ. ತಿರ್ಗಿ ಅದ್ರಲ್ಲಿ ಒಂದು 3-4 ಅವರೇ ಒಬ್ಬ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅವೆಲ್ಲ ಇದು ಮಾಡಿ ಒಂದು ಸ್ವಲ್ಪ ಇನ್ನೋಸೆನ್ಸ್ ಕಾಣ್ಬೇಕು ಸರ್ ಫೇಸ್ಗೆ. ನಾನು ಎಷ್ಟೇ ಹೇಳಿದ್ರು ನಿಜವಾಗ್ಲೂ ಕಡಿಮೆ. ನಾನು ಫ್ರೈಡೇ ತನಕ ಅದಕ್ಕೆ ಏನು ಮಾತಾಡೋದೇ ಬೇಡ, ಯಾಕಂದರೆ ಜನ ನೋಡಲಿ ನಿಮ್ಮ ಪಾತ್ರನ. ನಾನೇನೋ ಎಲ್ಲ ಬುಳ್ಳೆ ಬಿಡ್ತಾನೆ ಡೈರೆಕ್ಟ್ರು ಅಂತ ಆಗಬಾರ್ದು. ಎಲ್ಲ ವೆರೈಟಿ ಒಂದು ಅಟೆಂಪ್ಟ್ ಅಂತ ಅಂದ್ಕೋತೀನಿ. ಎಲ್ಲ ಕೂಡಿ ಬಂದಿದೆ. ಇದೆಲ್ಲ ಕೂಡಿ ಬರೋದು ಮ್ಯಾಕ್ಸಿಮಮ್ಮು ದುಡ್ಡಾಗಿರೋರು ಟೈಮು ಕೂಡ ಕೌಂಟ್ ಆಗುತ್ತೆ. ಅವ್ರು ಎಲ್ಲೂ ಸೋತಿಲ್ಲ. ಆ ಮನುಷ್ಯ ಇಲ್ಲಿ ಸೋಲ್ಬಾರ್ದು ಅಂತ ನಾನು ತುಂಬ ಬೇಡ್ಕೊತೀನಿ. ಗೆಲ್ಲಬೇಕು ಎಲ್ಲರೂ. ನೆಕ್ಸ್ಟ್ 30ನೇ ತಾರೀಕು ರಿಲೀಸ್ ಆಗ್ತಿದೆ. ಆಮೇಲೆ
ನಾನು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅದು ಟೈಮ್ ಸಮಯದ ಅಣ್ಣನ ಕೂರ್ಸ್ಕೊಂಡು ನಾನು 20 ಸುಮ್ಮನೆ ಮೈಕಲ್ ಇಷ್ಟೊತ್ತೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಮಾತು ಮುಗಿಸ್ತೀನಿ. ಅದು ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆಮೇಲೆ ಲಿರಿಕ್ಕು, ಸಿಂಗರ್ಸು, ಸಂಗೀತ ಮೇಡಮ್ಮು ಎಲ್ಲರಿಗೂ ಥ್ಯಾಂಕ್ಸ್. ಯಾರು ಸಂತೋಷ್ ನಾಯಕ್ ಬಂದಿರ್ತಾರೆ, ಅವ್ರು ಲೇಟಾಗಿ ಬಂದ್ರು ಅನ್ಕೋತೀನಿ. ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಕ್ಯಾಮ್ರಾಮನ್ನು ಎಲ್ಲರೂ ಹೇಳಿದ್ರೆ ಅದು ನನಗೆ ಹೊಡಿತಾರೆ, ಹೊಡೆದೇ ಕೆಳಗಡೆ. ಹಾಗೆ ಥ್ಯಾಂಕ್ ಯು. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ ಬ್ಲೆಸ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಸರ್. ಇದೀಗ ನಮ್ಮ ನಿರ್ಮಾಪಕರು ಡಾಕ್ಟರ್ ಚಂದ್ರಶೇಖರ್ ಕಲ್ಲಹಳ್ಳಿ ಸರ್, ನೀವು ಸೈಕಾಲಜಿ ಪ್ರೊಫೆಸರ್ ಆಗಿದ್ದವರು, ಸಿನಿಮಾ ಸೈಕಾಲಜಿ ಹೇಗೆ ಅರ್ಥ ಮಾಡ್ಕೊಂಡ್ರಿ ಈ ಜರ್ನಿ ಬಗ್ಗೆ? ಎಲ್ಲದಕ್ಕಿಂತ ಫಸ್ಟ್ ನಾನು ಮಾತಾಡ್ತಾ ಇರೋದು ಅಣ್ಣರ ಬಗ್ಗೆ ಮಾತಾಡ್ತೀನಿ. ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಚಿಕ್ಕ ಹುಡುಗನಿದ್ದಾಗಿದ್ದನು ನಮ್ಮ ಊರಲ್ಲಿ ಒಂದು ಸ್ಟ್ರೀಟ್ ಟಿವಿ ಹಾಕ್ತಿದ್ವಿ, ಹಬ್ಬ ಜಾತ್ರೆ ಹುಣ್ಣಿಮೆಲೆಲ್ಲ. ಹೈಯೆಸ್ಟ್ ನಾನು ನೋಡಿರೋ ಮೂವಿ ಅಂದರೆ ಆನಂದ್, ಮನೆ ಮುಚ್ಚಿದ ಹುಡುಗಿ, ರಥ ಸಪ್ತಮಿ. ನಮ್ಮ ಊರಲ್ಲಿ ಕೆಲವರು ಬಂದಿದ್ದಾರೆ ಇಲ್ಲಿ. ಅದನ್ನು ಪ್ರತಿ ಹಬ್ಬ ಹುಣ್ಣಿಮೆಗೆ ಅಂತಂದ್ರೆ ಹೈಯೆಸ್ಟ್ ನನ್ನ ಲೈಫಲ್ಲಿ ನೋಡಿರೋದು ಅದಣ್ಣ. ಅಣ್ಣವ್ರ ಮನೆಯಿಂದ ನಂಬಿಕೆ ಇಟ್ಟಿರೋದಂದ್ರೆ ಒಂದು ದೇವರು, ಇನ್ನೊಂದು ಅಭಿಮಾನಿ ದೇವರು. ಈ ಎರಡೂ ಸಪೋರ್ಟ್ ಮಾಡಿದರೆ ಯಾವ ಮನುಷ್ಯನಿಗೂ ಸೋಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಮ್ಮ ಮೂವಿಲಿ ಆ್ಯಕ್ಟ್ ಮಾಡಿದಂಥ ಧನ್ಯ ಮೇಡಮ್ ಆಗಿರ್ಬೋದು, ಪೃಥ್ವಿ ಸರ್ ಆಗಿರ್ಬೋದು, ಧರ್ಮ ಸರ್ ಆಗಿರ್ಬೋದು, ನಮ್ಮ ಸಾಯಿ ಸರು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದಿನ ನೀವೆಲ್ಲರೂ ಒಂದು ಸಪೋರ್ಟಿವ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಮತ್ತೆ ಜೋರಾದ ಚಪ್ಪಾಳೆ ನಮ್ಮ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.